ಪರಮ ಮಂಗಳಮೂರ್ತಿ ಪಾವನ ಚರಿತ ಪರಮಾನಂದಮಯ ಪುರಹರ ಪುರಂದನ ಪೂಜಿತ ಸರೋಜ ಶಶಿಮೂರ್ಣಿ ಶರಣ ಜನ ಸುರಧೇನು ಗಂಗಾಧರ ಗಜಾಸುರಪಥನ ಗೌರೀವರ ತ್ರಿಯಂಬಕನೊಲಿದು ಸಲಹುಗೆ ಸಕಲ ಸಜ್ಜನರ ಸಲಹುಗೆ ಸಕಲ ಸಜ್ಜನರ. ಆಸ್ತಿಕ ಬಂಧುಗಳೇ, ರಾಮಾಯಣ ಪ್ರವಚನದ ಸರಣಿ 78ನೇ ಸಂಚಿಕೆ. ಕಳೆದ ಸಂಚಿಕೆಯಲ್ಲಿ ಅತಿಕಾಯನ ಮೋಕ್ಷ ಮತ್ತು ಇಂದ್ರಜಿತ್ ಧೈರ್ಯದ ಮಾತುಗಳನ್ನು ಹೇಳಿ ಮರಣಧ್ವರ ಮಾಡಿ ಕಪಿಕಟಕದ ಜೊತೆಗೆ ಯುದ್ಧ ಮಾಡುತ್ತಿರುವ ಸನ್ನಿವೇಶವನ್ನು ನಾವು ಕೇಳಿದ್ದೇವೆ. ಬಹಳ ಸೊಗಸಾಗಿ ಕುಶಲವರಿಗೆ ವಾಲ್ಮೀಕಿಗಳು ಹೇಳುವಂತಹದ್ದನ್ನು ತೊರವೆ ಉಲ್ಲೇಖ ಮಾಡ್ತಾರೆ. ಜಯವಧು ನಿಶಾಟ ಸೈನಿಕವ ಬಿಡಬಗೆದಳು. ಸಮದಂಡಿಯಾಗಿ ಯುದ್ಧ ಮಾಡ್ತಾ ಇದ್ರು. ಜಯಲಕ್ಷ್ಮಿ ರಾಕ್ಷಸ ಸೈನ್ಯವನ್ನು ತೊರೆಯುವುದಕ್ಕೆ ಆಲೋಚನೆ ಮಾಡಿದರಂತೆ. ಬಹಳ ಸೊಗಸಾಗಿ ಹೇಳಿದ್ದೇನೆ. ಆ ಬಿಡುವ ಸಮಯದಲ್ಲಿ ಮುಡಿವಿಡಿದನ ಈ ಮಂಡೋದರಿಯ ಮಗ, ಅಂದರೆ ರಾಮ ಸೈನ್ಯಕ್ಕೆ ಮುಖ ತಿರುಗಿಸುವಂತಹ ಜಯಭಾಮಿನಿಯ ಮುಡಿಗೆ ಇಂದ್ರಜಿತು ಕೈ ಹಾಕಿದ ಅಂತ ಹೇಳ್ತಾನೆ. ಕೇಳೋಣ ಈ ಸಂಚಿಕೆಯಲ್ಲಿ. ಮಾಯೆಯಲಿ ಜೋಪರನು ದಿವಿಜರರಾಯನಲಿ ಕಾದಿದರು. ಹಿಂದೆ ಸಹಾಯವಿಲ್ಲದೆ ಗೆಲಿದ ಮಾರೀಚದಿಗಧಿಪರ. ತಾಯಿ ಮನೆಯಿಬ್ಬರಿಗೆ ವಜ್ರಾಯುಧಾರಿ ಸಮಸ್ತ ಸೇನೆಯನು ಇಸಿದ ನಿರ್ಣಯವ. ತಾಯಿ ಮನೆ ಇವರಿಬ್ಬರಿಗೆ ವಜ್ರಾಯುಧಾರಿ ಸಮಸ್ತ ಸೇನೆಯ ನೋಯಿಸಿದ ನಿರ್ಣಯವ. ಕುಶ ಕೇಳು ಮುನಿ ನುಡಿದ, ಕುಶ ಕೇಳುವುದು ಮುನಿ ನುಡಿದ. ಈ ಯುದ್ಧದಲ್ಲಿ ಇಂದ್ರಜಿತುವಿನ ಮಾಯೆ ವಿಜೃಂಭಿಸುವುದು ನಮಗೆ ಕಾಣ್ತದೆ. ಸೀತೆಯ ಪರಿತ್ಯಾಗ ನಡೆದಿತ್ತು. ಅಪವಾದಕ್ಕೆ ರಾಮ ಸೀತಾ ಪರಿತ್ಯಾಗ ಮಾಡಿದ್ದ. ತಾನು ರಾಜಾರಾಮ ಅಂತ ಹೇಳಿಕೊಂಡಿದ್ದ. ವಾಲ್ಮೀಕಿ ಮುನಿಗಳಿಪಾಶ್ರಯದಲ್ಲಿ ಬಿಟ್ಟು ಬಾ. ತುಂಬು ಗರ್ಭಿಣಿ ವಾಲ್ಮೀಕಿಗಳ ಕೃಪಾಶ್ರಯದಲ್ಲಿ ಅವಳಿ ಮಕ್ಕಳಿಗೆ ಜನ್ಮ ಕೊಡ್ತಾಳೆ. ಕುಶಲವ ಅಂತ ನಾಮಕರಣ ಮಾಡ್ತಾರೆ ವಾಲ್ಮೀಕಿಗಳು. ಅವರಿಗೆ ಸರ್ವ ವಿದ್ಯೆಯನ್ನು ಧಾರೆಯರೀತಾರೆ ವಾಲ್ಮೀಕಿಗಳು. ಅಲ್ಲಿ ವಾಲ್ಮೀಕಿಗಳು ರಾಮನ ಅಯನದ ಕಥೆಯನ್ನು ವಾಲ್ಮೀಕಿಗಳು ಕುಶಲವರಿಗೆ ಹೇಳ್ತಾರೆ. ಈ ಯುದ್ಧ ಕಾಂಡದ ವೀರರಸವನ್ನು ವಾಲ್ಮೀಕಿಗಳು ಕುಶಲವರಿಗೆ ಹೇಳ್ತಾ ಇದ್ದಾರೆ. ತೊರವೆ ಇಲ್ಲಿ ಉಲ್ಲೇಖ ಮಾಡ್ತಾನೆ. ಶಂಬರಾಸುರ ಮಾಯೆಯಿಂದ ದೇವೇಂದ್ರನನ್ನು ಹೇಗೆ ಗೆದ್ದಿದ್ದಾನೆ. ರಾವಣನ ಜೊತೆಗೆ ಯುದ್ಧಕ್ಕೆ ಹೋದಂತಹ ಮಾರೀಚ ಅಲ್ಲಿ ದೇವತೆಗಳಿಗೆ ಹೇಗೆ ತನ್ನ ಮಾಯೆಯನ್ನು ಮೆರೆಸಿದ್ದಾನೆ. ಮಹಾಮಾಯಾವಿ ಮಾರೀಚ ಮಾಯಾ ಜಿಂಕೆಯ ಮೂಲಕವಾಗಿ ಸೀತೆಯನ್ನು ವಂಚಿಸಿದ್ದ. ರಾಮನು ಸೀತೆಯನ್ನು ಬಿಟ್ಟು ಬರುವ ಹಾಗೆ ಮಾಡಿದ್ದ. ರಾವಣ ಮಾಯೆಯಿಂದ ಸೀತಾಪಾರ ಮಾಡಿದ. ಮಾಯೆ ಹೇಗೆ ಕೆಲಸ ಮಾಡಿದೆ. ಹಾಗೆ ಯಾರ ಸಹಾಯ ಇಲ್ಲದೆ ದಿಕ್ಪತಿಗಳನ್ನು ಒಂದು ಕಾಲದಲ್ಲಿ ಮಾರೀಚ ಸೋಲಿಸಿದ್ರಂತೆ. ಅಂತಹ ಒಂದು ಮಾಯೆ, ಅದಕ್ಕೆ ತವರ್ಮನೆ ಇಂದ್ರಜಿತ್. ಇಂದ್ರಜಿತುವಿನಂತಹ ಮಾಯಾವಿಗಳಿಲ್ಲ. ಮಾಯೆಗೆ ತವರ್ಮನೆ ಇದ್ದಂತೆ ಇಂದ್ರಜಿತ್ತು ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಸಮಸ್ತ ವಾನರ ಸೈನ್ಯವನ್ನು ಮಾಯೆಯ ಮೂಲಕವಾಗಿ ಇಂದ್ರಜಿತ್ತು ಗೆಲ್ಲುವಂತಹದ್ದು.
ಪ್ರಳಯ ಕಾಲದಲ್ಲಿ ಸಮಸ್ತ ಲೋಕಕ್ಕೆ ಅಥವಾ ಲೋಕಗಳ ನಾಶಕ್ಕೆ ಕಪಿ ಸಂಕುಲದೊಳಗೆ ಪ್ರವೇಶ ಮಾಡಿದಂಥ ಇಂದ್ರಜಿತು ಅಂತ ಹೇಳ್ತಾನೆ. ಮುಕ್ಕಣ್ಣನಂತೆ ಇಂದ್ರಜಿತು ವಿಜೃಂಭಿಸ್ತಾನೆ, ವಿವಿಧ ರೂಪ ಧಾರಣೆ ಮಾಡ್ತಾನೆ, ವಿವಿಧ ಆಯುಧಗಳನ್ನು ಹಿಡ್ಕೊಳ್ತಾನೆ, ಕಣ್ಣಿಗೆ ಕಾಣುವುದಿಲ್ಲ. ರಾಕ್ಷಸನ ಕೈಯ ಕೊಲೆಯು ಕಠಿಣ ಹೇಡಿತನದ ತಲೆಯ ಹೊರಬೇಡಿ ಶೌರ್ಯವನ್ನು ಪ್ರದರ್ಶಿಸಿ ಹೀಗೆ ಬೊಬ್ಬೆ ಹೊಡೆದರಂತೆ ಸುಗ್ರೀವಾದಿಗಳು. ಅಂಜುಬೇಡಿ, ಓಡುವ ಪ್ರಶ್ನೆಯೇ ಇಲ್ಲ, ನಮ್ಮ ತಲೆ ಹೇಡಿಗಳದ್ದಲ್ಲ. ಹಾಗೆ ರಣಕಲಿಗಳಿಗೆ ಒಳ್ಳೆಯ ಸಂದರ್ಭ ಸುಗ್ರೀವ ಸೈನ್ಯದಲ್ಲೇ ಗರ್ಜಿಸಿದನಂತೆ. 77 ಕೋಟಿ 18 ಅರ್ಬುದ ವಾನರರಿಗೆ ಅವ ಆಜ್ಞೆ ಮಾಡ್ತಾನೆ, ಯಾವ ಕಾರಣಕ್ಕೂ ಬೆನ್ನು ತೋರಿಸಲಿಕ್ಕಿಲ್ಲ, ಈ ಮಾಯಾ ಯುದ್ಧವನ್ನು ನಾವು ಗೆದ್ದೇ ಗೆಲ್ಲಬೇಕು. ಅಣುವಿಗಿಂತ ಕಡೆಯಾಗಿ ಪರಿಗಣಿಸಿ ಬೆಟ್ಟ ಮರಗಳಿಂದ ಮುಚ್ಚಿಬಿಡಿ ರಾಕ್ಷಸ ಸೇನೆಯನ್ನು. ಇವತ್ತಿನ ಯುದ್ಧ ಗೆಲ್ಲುವುದೇ ನಮ್ಮದು ಪರಮ ಲಕ್ಷ್ಯ, ಸೋಲು ನಮ್ಮ ಹತ್ರ ಬರಬಾರದು. ಇಂದ್ರಜಿತುವಿನ ಮಾಯೆ ಅದೃಶ್ಯವಾಗಿ ಕಣ್ಣಿಗೆ ಕಾಣದೇ ರೀತಿಯಲ್ಲಿ ಅವ ಯುದ್ಧ ಮಾಡುವುದಕ್ಕೆ ತೊಡಗಿದನಂತೆ, ಕಪ್ಪಿ ವೀರರಿಗೆ ಹೊಡೆಯುವುದಕ್ಕೆ ತೊಡಗಿದನಂತೆ. ಕೇಳೋಣ. ಕೊಲೆ ಬಿರುಸು ರಕ್ಕಸನ ಕೈಯಲ್ಲಿ ತಲೆಯ ಹೊರದಿರಿ ಹೇಡಿತನಗಳವ ಹೇಡಿತನದಗ್ಗಳವ ಮೆರೆಯಿರೋ ವೀರತನದ ಯಶೋ ವಿಲಾಸಕವ ತಲೆಯ ನೊಡೆಯಗೆ ಕೊಡುಬಡಿದು ರಣಗಲಿಗಳಿಗೆ ತಾ ಸಮಯವೆನುತ ಅರಿಬಲ ಭಯಂಕರ ಬಾನುಸುತ ಬೊಬ್ಬಿರಿದ ನಗರದಲ್ಲಿ ಸುಗ್ರೀವನ ಮಾತು ಎಲ್ರಿಗೂ ಉತ್ಸಾಹವನ್ನು ಕೊಟ್ಟಿತು, ಪ್ರೇರಣೆಯನ್ನು ಕೊಟ್ಟಿತು ಅಂತ ಕವಿ ಹೇಳ್ತಾರೆ. ನಾವು ಕೊಲೆಗೆ ಹೇಸುವವರಲ್ಲ, ಯಾಕೆಂದ್ರೆ ಅವರು ದುಷ್ಟ. ಧರ್ಮಾತ್ಮರು ಅಂತಾದ್ರೆ ಕೊಲೆಗೆ ಹೇಸಬೇಕು ನಾವು, ದುಷ್ಟರು ಅಂತಾದ್ರೆ ಕೊಲೆಗೆ ಹೇಸುವ ಸಂಗತಿ ಇಲ್ಲ. ನಾವು ಇಲ್ಲಿ ಶತ್ರುಗಳ ರಾಕ್ಷಸರ ಪ್ರಾಣ ತೆಗಿಬೇಕು, ಅಗತ್ಯವಿದ್ದರೆ ಪ್ರಾಣ ದಾನ ಮಾಡೋಣ, ಯಾವ ದೃಷ್ಟಿಯಿಂದಲೂ ಬೆನ್ನು ತೋರಿಸಲಿಕ್ಕಿಲ್ಲ. ಇಂದ್ರಜಿತಿನ ಮಾಯೆ ಕಣ್ಣಿಗೆ ಕಾಣದ ಅದೃಶ್ಯವಾಗಿ ಆಯುಧಗಳು ಬರ್ತಿತ್ತು, ಬಾಣಗಳು ಬರ್ತಿತ್ತು, ಬೇರೆ ಬೇರೆ ಆಯುಧಗಳು ಒಂದಕ್ಕೊಂದು ಉಗ್ರ ಸರ್ಪಕುಂತ ಸುರಗಿ ಶೂಲ ಗದೆ ಮುದ್ಗರ ಮಹಾಮಂತ್ರಾಸ್ತ್ರಗಳು ಈಟಿ ಶಲ್ಯ ಬಲ್ಲೆ ಕೃಪಾಣ ಮರ ಹೀಗೆ ಪುಂಖಾನುಪುಂಖವಾಗಿ ಎಲ್ಲವೂ ಬರ್ತಿತ್ತು ಬಿರುಗಾಳಿಗೆ ಬಂದ ಹಾಗೆ. ಸುಗ್ರೀವ ಕಪ್ಪಿಗಳಲ್ಲಿ ಧೈರ್ಯ ತುಂಬಿದೆ, ಬಹಳ ಉತ್ಸಾಹದಿಂದ ದೊಡ್ಡ ದೊಡ್ಡ ಬೆಟ್ಟಗಳು ಬಂಡೆಗಳು ಮರಗಳು ಇವುಗಳನ್ನು ಆಯುಧವಾಗಿ ಧರಿಸಿ ಕಳೆದ ಯಾವ ಯುದ್ಧವೂ ಅಲ್ಲ ಅದಕ್ಕಿಂತ ಮೀರಿದ ಉತ್ಸಾಹದಿಂದ ಕಪಿಗಳು ಯುದ್ಧಕ್ಕೆ ಹೊರಟ್ರಂತೆ. ಹಾಗೆ ಇಂದ್ರಜಿತು ಮಾಯೆಯಾಗಿ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಪ್ರಾಣಿಗಳ ರೂಪದಿಂದ ಇಂದ್ರಜಿತು ಬರ್ತಾನೆ. ಕೇಳೋಣ. ತಾಗಿದನು ತಗರಾಗಿ ಕಪ್ಪುಗೆಯಾಗಿ ಕವಿದನು ಹೊಯ್ದನ ಹರಿಯಾಗಿ ಹೊರಳಿದ ನದ್ರಿಯಾಗಿ ಸಮುದ್ರ ರೂಪಿನಲ್ಲಿ ಮೇಗೆ ಕವಿದನು ಕಾಲ ಭೈರವನಾಗಿ ಚಟ್ಟಿಗನಾಗಿ ವಿಷದುರಿಯಾಗಿ ಬೆಚ್ಚಿಸಿ ಬೆದರಿಸಿದನು ಅತಿ ಬಲವನೇಚರರ ತಾಗಿದನು ತಗರಾಗಿ. ಟಗರಿನ ರೂಪಿನಲ್ಲಿ ಮಾಯೆಯಿಂದ ಮಾಯಾ ರೂಪದಿಂದ ದಟ್ಟವಾಗಿ ಕಪ್ಪು ಕಾರ್ಬೊಗೆಯಾಗಿ ಹೊಗೆಯಾಗಿ ಕಾಡಿದ ಇಂದ್ರಜಿತ್ ಮುತ್ತಿದನ. ಸಿಂಹವಾಗಿ ಬಂದನಂತೆ, ಸಿಂಹದ ರೂಪದಲ್ಲಿ ಪ್ರಾಣಿಯಾಗಿ ಬಂದನಂತೆ, ಬೆಟ್ಟವಾಗಿ ಹೊರಳಾಡಿದನಂತೆ, ಸಮುದ್ರವಾಗಿ ಇವರ ಮೇಲೆ ಎರಗಿ ಹರಿದನಂತೆ, ಕಾಲಭೈರವನಾಗಿ ಜಟ್ಟಿಯಾಗಿ ವಿಷದ ಉರಿಯಾಗಿ ಬಲಶಾಲಿ ವಾನರನನ್ನು ಬೆಚ್ಚಿಸಿದ ಹೆದರಿಸಿದ ಅಂತ ಕವಿ ಹೇಳ್ತಾನೆ. ಸಿಡಿಲಾಗಿ ವಾನರನ ಮೇಲೆ ಎರಗಿದ, ಬೆಂಕಿಯಾಗಿ ದಾವಾಗ್ನಿಯಾಗಿ ಬರ್ತಾನೆ, ಬೇರುಂಡನಾಗಿ ಅಮುಕುತ್ತಾನೆ, ಕೋಣನಾಗಿ ಹುಲಿಯಾಗಿ ಸರ್ಪವಾಗಿ ಗ್ರಹಗಳಾಗಿ ಕೋಟಿ ಸಂಖ್ಯೆಯ ವಾನರನನ್ನು ಕೊಂದು ಹಾಕ್ತಾನೆ ಇಂದ್ರಜಿತ್. ಮಾಯೆಯಿಂದ ನೇರ ಯುದ್ಧದಲ್ಲಿ ಆಗಲಿಲ್ಲ, ಮೈಗೊಟ್ಟಾಗಲಿಲ್ಲ, ಬದಲಾಗಿ ಮಾಯೆಯಿಂದ ಕಣ್ಣಿಗೆ ಕಾಣದಂತೆ ಬೇರೆ ಬೇರೆ ರೂಪದಿಂದ ರಾಕ್ಷಸರನ್ನು ಕಾಡುತ್ತಾನೆ.
ಮಾಯಾ ಯುದ್ಧಕ್ಕೆ ಸುಗ್ರೀವಾದಿಗಳ ಸೈನ್ಯ ಹೆದರಿ ಹೋಯಿತು, ಒಡೆದು ಹೋಯಿತು. ಎಲ್ಲರೂ ರಾಮದೇವರನ್ನು ಮೊರೆ ಹೊಕ್ಕರಂತೆ. ಈ ಸಂದರ್ಭದಲ್ಲಿ ಸಾಧ್ಯ ಇಲ್ಲ ನಮಗೆ ಅಂತ ಶರಣಾದರೂ ರಾಮನ ಪಾದ ಕಾನತನಾದ. ನಮಗೆ ಈ ಮಾಯೆಯನ್ನು ಗೆಲ್ಲಿಕ್ಕೆ ಆಗುವುದಿಲ್ಲ ಸ್ವಾಮಿ, ಮಾಯೆಯನ್ನು ಮೀರಿದವ ನೀನು, ನಾವಲ್ಲ. ನಾವು ಮಾಯೆಗೆ ಒಳಗಾಗ್ತೇವೆ, ಮಾಯೆ ನಿನಗೆ ಒಳಗಾಗಿದೆ. ಮಾಯೆ ನಿನಗೆ ವಶವರ್ತಿ, ನಾವು ಮಾಯೆಗೆ ವಶವರ್ತಿಗಳು. ನೋಡಿ, ನಾವು ಮಾಯೆಯನ್ನು ಮೀರುವವರಲ್ಲ, ಆದರೆ ನೀನು ಮಾಯೆಯನ್ನೇ ಸ್ವಾಧೀನೀಕರಿಸಿಕೊಂಡವ. ಮಾಯೆ ನಿನಗೆ ಲೀಲೆ ಅವರು ಹೇಳ್ತಾರೆ. ಈ ಸಂದರ್ಭದಲ್ಲಿ ರಾಮನಿಗೂ ಇಂದ್ರಜಿತ್ತಿಗೂ ಯುದ್ಧ ಆರಂಭ ಆಯಿತು. ರಾಮನೇ ಕೋದಂಡಪಾಣಿಯಾಗಿ ಈ ಮಾಯೆಯನ್ನು ಮೀರಿ ನಿಲ್ಲಬೇಕು, ಈ ಕಪಿಗಳನ್ನು ಕಾಪಾಡಬೇಕು, ಮಾಯೆಯಿಂದ ಹೊರಗೆ ಬರಬೇಕು. ಇದು ಬಹಳ ಮುಖ್ಯ. ಹೀಗೆ ಇಂದ್ರಜಿತು ವಿವಿಧ ಬಾಣಗಳ ಮಳೆಯಿಂದ ರಾಮನನ್ನು ಯುದ್ಧದಲ್ಲಿ ಹೋರಾಟ ಮಾಡ್ತಾನೆ, ಪ್ರಯೋಗ ಮಾಡ್ತಾನೆ. ರಾಮನಿಗೆ ಎಡೆಬಿಡದೆ ಬರುವ ಅಸ್ತ್ರಗಳು ರಾಮನ ಮೇಲೆ, ಇದನ್ನೆಲ್ಲ ರಾಮ ಕತ್ತರಿಸಿ ಹಾಕ್ತಾನೆ ಒಂದೇ ಸಮನೆ. ಬಿಲ್ಲಾಳ್ತನದಲ್ಲಿ ರಾಮನನ್ನು ಮೀರಿ ನಿಂತ ಬಿಲ್ಲಾಳುಗಳಿಲ್ಲ. ಜನಸ್ಥಾನದಲ್ಲಿ ಒಬ್ಬನೇ ಒಬ್ಬ ಏಕಾಂಗ ವೀರನಾಗಿ 14,000 ರಾಕ್ಷಸರನ್ನು ಕೊಂದು ಹಾಕಿದ್ದಾನೆ, ಕರದೂಷಣ ತ್ರಿಶಿರಾದಿಗಳ ಜೊತೆಗೆ. ಕಪಿಯ ಸಮೂಹ ಏನುಂಟು, ಕಲ್ಲುಗಳು, ಬಂಡೆಗಳು, ಮರಗಳನ್ನು ಹಿಡಿದು ಅವರು ಇಂದ್ರಜಿತುವಿನ ರಥಕ್ಕೆ ಮುತ್ತಿಗೆ ಹಾಕಿದ್ರಂತೆ. ಆ ಸಂದರ್ಭದಲ್ಲಿ ಇಂದ್ರಜಿತ್ ಯುದ್ಧದ ರೀತಿ ನವೀನವಾದುದು, ಅದೃಶ್ಯನಾಗಿದ್ದುಕೊಂಡು. ಆದರೂ ಇಂದ್ರಜಿತು ಕಾಣುವುದು. ರಾಮನಲ್ಲಿ ಯುದ್ಧ ಮಾಡುವವರು ಇಂದ್ರಜಿತು ಪ್ರಕಟಗೊಳ್ಳಿಲ್ಲ. ಹನುಮಂತನ ಮೇಲೆ ಪ್ರಯೋಗ ಮಾಡ್ತಾನೆ ಕೋಪದಿಂದ, ಅಸಂಖ್ಯಾತ ಬಾಣಗಳನ್ನು ಇಂದ್ರಜಿತ್ತು. ಸೂರ್ಯವಂಶದವರು ಯುದ್ಧ ಕುಶಲಿಗಳು ಅಂತ ಹೇಳ್ತಾನೆ. ಯಾವ ಮಾಯೆ ಇರಲಿ ಅದನ್ನು ಮೀರಿ ನಿಲ್ತಾರೆ. ರಾಮನು ರಾಕ್ಷಸರ ಮಗನು ಹರಿತವಾದ ಬಾಣಗಳಿಂದ ಸೋಲಿಗೀಡು ಮಾಡಿದ, ಬಿಡ್ಲಿಲ್ಲ. ಕಪಿಬಲದ ಮೇಲೆ ಬೀಳ್ತಾನಂತೆ, ನೋಡೋಣ. ಕಪಿಬಲವ ಮುರಿಯಚ್ಚು ರಘುಭೂಮಿಪನ ಸಂಗರ ಕೊದಗಿದನು. ಮಗುಳ ಪರಿಮಿತ ಚರ ಸಮಿತಿಯನು ಸುರಿವುದ ಸರೋಷದಲ್ಲಿ. ತಪನ ಕುಲದವರಲ್ಪರೇರಣ ನಿಪುಣರೆಲ್ಲ ನಿಜಿತ ವಿಶಿಖದಲ್ಲಿ ಅಪಜಯಗೆ ನಿಲ್ಲಿಸಿದನು. ನೈಋತ ರಾಜ ಸಂಭವನ ಕಪಿ ಸಂಕುಲದ ಮೇಲೆ ಬೀಳ್ತಾನೆ ಇಂದ್ರಜಿತ್. ರಾಮನಿಗೆ ಇಡೀ ಶಕ್ತಿ, ರಾಮನಿಗೆ ಉತ್ಸಾಹ ಕೊಡುವಂತಹದ್ದು ಕಪಿ ಸಂಕುಲ. ಮೊದಲ ಕಪಿ ಸಂಕುಲವನ್ನು ದಿಕ್ಕಿಡಿಸಬೇಕು. ಕಪಿ ಮುಖ್ಯರು ಬಿದ್ದರೆ ರಾಮನ ಜಂಗಾಬಲ ಉಡುಗಿ ಹೋಗ್ತದೆ. ರಾಮನ ಶಕ್ತಿ ಇರುವುದು ಯಾವುದರಲ್ಲಿ? ಕಪಿಬಲ ಕೊಡುವ ಪ್ರೋತ್ಸಾಹದಲ್ಲಿ, ಅವನ ನಾಯಕತ್ವಕ್ಕೆ. ಅವನ ನಾಯಕತ್ವ ಕ್ಷೀಣವಾಗಬೇಕೋ ಈ ಬೆಂಬಲಿಗರು ಯಾರಿದ್ದಾರೆ? ಕಪಿ, ಸುಗ್ರೀವನೋ, ಅಂಗದನೋ, ಹನುಮಂತನೋ, ಜಾಂಬವನೋ, ಸುಷೇಣನೋ, ಗಂಧಮಾದನೋ, ಗವಾಕ್ಷನೋ, ನಳನೋ, ನೀಲನೋ, ಯಾರಿದ್ದಾರೆ? ಇವರ ದಿಕ್ಕೆಡಿಸಬೇಕು ಅಂತ ಆಲೋಚನೆ ಮಾಡಿದ. ಆ ರಾಕ್ಷಸ ಸೈನ್ಯ ರಾಮನ ಮೇಲೆ ನುಗ್ಗಿತೊಂದು ಕಡೆಯಿಂದ. ಇಂದ್ರಜಿತು ಕಪಿಗಳ ಮೇಲೆ ಮುನ್ನುಗ್ಗಿದನಂತೆ. ಭಾರಿ ಸೈನ್ಯ ಯುದ್ಧ. ಇಂದ್ರಜಿತು ಅವ ರಾತ್ರಿ ಯುದ್ಧಕ್ಕೆ ಅವನ ಸಮಾನರಿಲ್ಲ ಅಂತ ಹೇಳ್ತಾನೆ. ರಾತ್ರಿ ಯುದ್ಧ ತೊಡಗಿ. ರಾತ್ರಿ ರಾಕ್ಷಸರ ಮಾಯೆ ವಿಜೃಂಭಿಸುವುದು ಹೆಚ್ಚು. ಕಪಿಗಳಿಗೆ ಮಾಯೆ ಗೊತ್ತಾಗುವುದಿಲ್ಲ. ಮಾಯೆಯಿಂದ ಪ್ರಳಯದ ಗಾಢಾಂಧಕಾರವನ್ನು ಸೃಷ್ಟಿಸಿದ. ಭಾರೀ ಕತ್ತಲೆಯಲ್ಲಿ ಯುದ್ಧ ಮಾಡಲಿಕ್ಕೆ ಕಷ್ಟ ಆಯಿತಂತೆ ಈ ಕಪಿಗಳಿಗೆ. ರಾಹು ಸೂರ್ಯನನ್ನು ಆವರಿಸಿದಂತೆ ಇಂದ್ರಜಿತ್ತುವಿನ ಮಾಯೆ ಈ ಸೂರ್ಯ ಕುಲದ ರಾಮನ ಜೊತೆಗಿದ್ದಂತಹ ಕಪಿಗಳನ್ನು ಆವರಿಸಿತು ಅಂತ ಕವಿ ಹೇಳ್ತಾನೆ. ಆ ದೃಷ್ಟಿಯಿಂದ ಕಣ್ಣು ಬಿಡ್ಲಿಕ್ಕಾಗಲಿಲ್ಲ ಕಪಿಗಳಿಗೆ. ಅಥವಾ ಕಣ್ಣು ತೆರೆದರೆ ರಾತ್ರಿಯಲ್ಲಿ ಯಾವುದು ಗೊತ್ತಾಗುವುದಿಲ್ಲ. ತಮ್ಮ ಮೇಲೆ ಬಾಣ ಬರುವುದು ಕಾಣ್ತದೆ, ಆಯುಧ ಬರುವುದು ಕಾಣ್ತದೆ, ಎಲ್ಲಿಂದ ಅಂತ ಗೊತ್ತಾಗುವುದಿಲ್ಲ. ಅಂತಹ ಯುದ್ಧವನ್ನು ಮಾಡಿದರಂತೆ. ಒಬ್ಬರೊಬ್ಬರದು ಕೈಯಿಂದ ಮುಟ್ಟಿ ಗುರುತು ಹಿಡ್ಕೊಂಡ್ರಂತೆ. ತಾವು ಯಾರು ಅಂತ ಗೊತ್ತಾಗಲಿಲ್ಲ. ಇಲ್ಲದಿದ್ದರೆ ತಮ್ಮವರಿಗೆ ತಾವು ಹೊಡೆದ್ರೆ ಯಾರು ರಾಕ್ಷಸರು ಯಾರು ಕಪಿಗಳು ಇದವರಿಗೆ ಗೊತ್ತಾಗಲಿಲ್ಲ. ಈ ರಾತ್ರಿ ಯುದ್ಧದಲ್ಲಿ ಈ ಚಮತ್ಕಾರವನ್ನು ಇಂದ್ರಜಿತಿನ ರಥ ಆಕಾಶದಲ್ಲಿ ಹೊಳಿತಾ ಇತ್ತಂತೆ. ಆ ಸಂದರ್ಭದಲ್ಲಿ ರಥ ಆಕಾಶದಲ್ಲಿ ಕಾಣ್ತದೆ, ಅಲ್ಲಿ ವ್ಯಕ್ತಿ ಕಾಣುವುದಿಲ್ಲ. ಈಗ ಗೊಂದಲಕ್ಕೊಳಗಾದ್ರು ಅಂತ ಹೇಳ್ತಾರೆ. ಬ್ರಹ್ಮನು ಕೊಟ್ಟ ಬಿಲ್ಲು ಏನುಂಟು ಇಂದ್ರಜಿತುವಿಗೆ, ಅದರಲ್ಲಿ ಅದ್ಭುತವಾದಂತಹ ಯುದ್ಧವನ್ನು ಮಾಡ್ತಾನೆ. ಒಂದೇ ಸಮನೆ ಬಾಣ ಬರ್ತಾರೆ. ಕುಬೇರ ಅಡಗಿದ, ವಾಯು ಪಲಾಯನ ಮಾಡಿದ. ನಿರ್ಯತಿ ಆಕಾಶದಲ್ಲಿ ಇಲ್ಲ. ಇಂದ್ರಾದಿ ದೇವತೆಗಳು ಜಾರಿದ್ರು. ಇವ ಆಕಾಶ ಮಾರ್ಗದಲ್ಲಿ ಮೇಲೆ ನಮಗೆಲ್ಲರೂ ಹೊಡಿತಾನೆ ಇಂದ್ರಜಿತ್ತಿದ್ದ. ಎಲ್ಲರೂ ಭೀತರಾದರು. ಹಾಗೆ
ಆಕ್ರಮಣ ಮಾಡುವಂತಹ ವಿಭೀಷಣನನ್ನು ಬ್ರಹ್ಮಾಸ್ತ್ರದಿಂದ ಕಟ್ಟಿ ಹಾಕಿದನಂತವ. ಇಡೀ ವಿಭೀಷಣ ಈ ಮಾಯೆಯನ್ನು ಭೇದಿಸ್ತಾನೆ. ಸ್ವಲ್ಪ ಹೊತ್ತಿನಲ್ಲಿ ರಾಮನಿಗೆ ಹೇಳ್ತಾನೆ ಅವ ನನ್ನ ಮಾಯೆಯನ್ನು. ವಿಭೀಷಣ ಹೇಳಿದರೆ ನನ್ನ ಮಾಯೆ ನಡೆಯುವುದಿಲ್ಲ. ಆ ವಿಭೀಷಣ ಎಲ್ಲಿಗೂ ಆಗ್ಬೇಕು, ಅವನನ್ನೊಂದು ಕಡೆ ಕಟ್ಟಿ ಹಾಕ್ಬೇಕು ನಾವು. ಅವನನ್ನು ಕಟ್ಟಿ ಹಾಕಿದರೆ ಯುದ್ಧ ಗೆಲ್ಲುವುದಕ್ಕೆ ಸುಲಭ ಅಂತ ಬ್ರಹ್ಮಾಸ್ತ್ರದ ಮೂಲಕವಾಗಿ ವಿಭೀಷಣನನ್ನು ಕಟ್ಟಿ ಹಾಕಿದನಂತೆ ಅವ. ಆ ರೀತಿ ಯುದ್ಧ ಮಾಡಿದನಂತೆ. ನೋಡುವ ಯುದ್ಧದ ವೈಖರಿ ಹೇಗೆ ಅಂತ ನೋಡುವ ಇಂದ್ರಜಿತ್ವದ್ದು. ವಿಲಯ ಮೇಘದ ಮೇಚಕವೋ ಅನುಜನ ಕಾಯ ಕಾಂತಿಯೋ ಮೊಳಗುಗಳು ಮುರಿ ಮುರಿದು ಚರಿಸುವ ರಥದ ಚೀತ್ಕೃತಿಯೋ ಹೊಳೆವ ಮ್ಯಾಚಿನ ಸಾಚರವೋ ಹೊಂಬೆಳಗುಗಳ ಹರಹುಗಳು ಸಿಡಿಲಿನ ಸುಳಿವು ಸರಳ ಪರವು ತಾನೆನೆ ಮೆರೆದ ಇಂದ್ರಾರಿ ಮೆರೆದನು. ಇಂದ್ರಜಿತ್ತು ವಿಜೃಂಭಿಸಿದಂತಹ ಯುದ್ಧ. ಇಂದ್ರಾರಿ ಮೆರೆದನು ಅಂತ ತರ ಹೇಳ್ತಾರೆ. ಮಾಯೆಯನ್ನು ಭೇದಿಸುವ ಅಥವಾ ಮಾಯೆಯ ಸುಳುಹನ್ನು ಹೇಳುವ ವಿಭೀಷಣನೇ ಬ್ರಹ್ಮಾಸ್ತ್ರದಲ್ಲಿ ಬಂಧಿತನಾಗಿದ್ದಾನೆ. ಹಣ ರಾಮಪಾಳಯದಲ್ಲಿ ಮಾಯೆಯನ್ನು ಭೇದಿಸುವ ಸೂಚಿಸುವವರಿಲ್ಲ. ವಿಭೀಷಣ ಇದ್ರೆ ಹೇಳ್ತಾನೆ ಈ ಮಾಯೆಯನ್ನು ಹೇಗೆ ಭೇದಿಸಬೇಕು, ಅವನನ್ನು ಕಟ್ಟಿ ಹಾಕಿದ್ದಾನೆ. ರಾಮನ ಸಮೀಪಕ್ಕೆ ಬರ್ತಾನೆ ಮಾಯೆಯ ಮೂಲಕವಾಗಿ. ರಾಮನಿಗೆ ಕಾಣುವುದಿಲ್ಲ, ಬಾಣ ಬರುವುದು ಕಾಣುತ್ತದೆ, ರಥ ಕಾಣುತ್ತದೆ. ರಥದಲ್ಲಿ ಯಾರೇ ಒಬ್ಬ ಸಾರಥಿಯನ್ನು ಕಾಣುವುದಿಲ್ಲ, ಅಥವಾ ರಥಿಕನೂ ಕಾಣುವುದಿಲ್ಲ, ಅಥವಾ ಮಹಾರಥಿಯೂ ಕಾಣುವುದಿಲ್ಲ. ಕವಿ ಹೇಳ್ತಾನೆ ಪ್ರಳಯ ಮೇಘದ ಕಡು ನೀಲಿಯೋ ದಶಕಂಠನ ಮಗನ ದೇಹಕಾಂತಿಯೋ ಅಂತ ಹೇಳ್ತಾನೆ. ಗುಡುಗುಗಳೋ ತಿರುಗಿ ಚಲಿಸುವ ರಥದ ಚೀತ್ಕಾರವೋ ಅಂತ ಕೇಳ್ತಾನೆ, ಅಥವಾ ಕುದುರೆಗಳ ಕೇಶಾರವೋ ಆ ರೀತಿಯ ಬೊಬ್ಬ ಹೇಳ್ತಾನೆ. ಹೊಳೆಯುವ ಮಿಂಚುಗಳ ಸುಳಿವೋ ಸೆಳೆಯೋ ಚಿನ್ನದ ಕಾಂತಿಯ ಹರವೋ ಸಿಡಿಲಿನ ಹೊಡೆತವೋ ಯುದ್ಧವನ್ನು ವರ್ಣಿಸ್ತಾನೆ ಕವಿ. ಬೇರೆ ಎಲ್ಲಿಯೂ ರಾಮಾಯಣದಲ್ಲಿ ಯುದ್ಧ ವರ್ಣನೆ ನಮಗೆ ಕಾಣಲಿಲ್ಲ. ಅದೇ ಇಲ್ಲಿ ವಿಚಿತ್ರವಾಗಿ ವಿಶೇಷವಾಗಿ ಬಾಣಗಳ ಅಬ್ಬರ. ಹಾಗೆ ಇಂದ್ರಜಿತ್ತು ಮೆರೆದ ಅಂತ ಹೇಳಿ ರಕ್ತದ ಪ್ರವಾಹದಲ್ಲಿ ಕಪಿಗಳ ದೇಹ ತುಂಡಾಗಿ ಹೋಗ್ತಾ ಇತ್ತಂತೆ ಪ್ರವಾಹದಲ್ಲಿ. ಆ ರೀತಿ ನಡೀತಾ ಇತ್ತು. ಮಾರಿ ಮುಳಿದಂತಾಯಿತು ಅಂತ ಹೇಳ್ತಾನೆ. ರಕ್ತ ಪ್ರವಾಹದಲ್ಲಿ ಕೊಚ್ಚಿ ಹೋದ ವಾನರುಗಳ ಲೆಕ್ಕ ಇಲ್ಲ. ವೈತರಣಿಯಂತೆ ಕಾಣುತ್ತಾ ಇತ್ತು ಲಂಕೆ. ಕಪಿಗಳು ಹೆಣಗಳನ್ನು ಬಗೆದು ಅದರಡಿಯಲ್ಲಿ ಅಡಗಿಕೊಂಡ್ರಂತೆ ಇಂದ್ರಜಿತ್ತಿನ ಮಾಯೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ. ಇಂದ್ರಜಿತ್ತು ಪ್ರಕಟ ಬಂದರೆ ಕಪಿಗಳಿಗೆ ಯುದ್ಧದಲ್ಲಿ ಗೆಲುವಾಗ್ತದೆ, ಹೊಡಿತಾರೆ, ಆದರೆ ಕಾಣುವುದಿಲ್ಲ, ಎಲ್ಲಿಂದ ಬಾಣ ಬರ್ತದೆ ಅಂತ ಗೊತ್ತಾಗುವುದಿಲ್ಲ. ಹಾಗೆ ಪ್ರಳಯ ಮೇಘದಂತೆ ಯುದ್ಧ ಮಾಡ್ತಾ ಇದ್ದಾನೆ. ಹರಿಯುವ ರಕ್ತ ಪ್ರವಾಹದಲ್ಲಿ ಮುಳುಗಿದ್ರಂತೆ ಈ ಯುದ್ಧದ ಆಘಾತದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಕಪಿಗಳು. ಯಾವ ರೀತಿ ನೋಡಿದ್ರು ಮಾಯೆ ಗೊತ್ತಾಗಲಿ, ಅಂತಹ ಮಾಯೆ. ಬಾಣ ಬಿಡುವ ಏನೆಂದು ವರ್ಣಿಸಲಿ ಕೋಲಾಹಲ ಆಯಿತು. ಬೆಟ್ಟವನ್ನು ಕೊಡೆಯಂತೆ ಹಿಡಿದುಕೊಂಡು ಮರಗಳಿಂದ ಅಪ್ಪಳಿಸಿ ಪುಟನೆಗೆದು ಆಕಾಶದಲ್ಲಿ ಬೆಟ್ಟು ಮುರಿ ಆಟವಾಡುವ ಪ್ರಧಾನ ವೀರರು ಹೊಟ್ಟೆಯೊಳಗೆ ಅವರನ್ನೆಲ್ಲ ತುಂಬಿಸಿದ ಯಮ ಅಂತ ಹೇಳ್ತಾರೆ ಕವಿ. ಆ ರೀತಿಯ ಯುದ್ಧ ನಡೀತಾ ಇತ್ತು. ಬಾಣಗಳಿಂದ ತಲೆಗಳು ಕಡಿದು ಯುದ್ಧದಲ್ಲಿ ರಾಶಿಯಾಗಿ ಬಿದ್ದಂತಹ ಕಪಿಗಳು. ರಾಮ ಸೈನ್ಯಕ್ಕೆ ಇಂದ್ರಜಿತ್ತಿನಂತಹ ದೊಡ್ಡ ಸೋಲಾಯಿತು. ನೋಡೋಣ ಹೇಗಾಗಿದೆ ದೇಹದ ಸ್ಥಿತಿ ಅಂತ ನೋಡೋಣ. ಹರಿದಲೆಯ ತೋಳುಗಳ ಬಾದಣಗೊರದ ಬಸರುಗಳ ಚುಗರುಳಿನ ಬಾದಣಗೊರದ ಬಸುರುಗಳು ಚುಗುರುಗರುಳಿನ ಮುರಿದ ಮೂಳೆಯಲುಳಿದ ನಡು ತೊಡೆ ಜಾನು ಜಂಘೆಗಳ ಗಿರಿಕಿರಿದ ಹಲೋಗಿರುಕುಗಳ ನಗೆದರಿಚಿ ಬೀಳುವ ಕಪಿವಣಂಗಳ ಹರುಬಿನಲ್ಲಿ ನೌಕುಳದ ಮಯವಾಯ್ತು ಅವನಿರಣಮಯದ ಅವನಿರಣಮಯದ ಕತ್ತರಿಸಿದ
ತಲೆ ತೋಳುಗಳು ಯುದ್ಧದಲ್ಲಿ ಕಪಿಗಳ ಸ್ಥಿತಿ. ರಂಧ್ರ ಕೊರೆದ ಹೊಟ್ಟೆಗಳಿಂದ ಹೊರಟುಕೊಂಡ ಕರುಳಿನ ಮಾಲೆಗಳು, ಮುರಿದ ಮೂಳೆಯಿಂದ ತುಂಡಾದ ಸೊಂಟ, ತೊಡೆ, ಮೊಣಕಾಲು ಮತ್ತು ಕಿರುದೊಡೆಗಳ ಗಿಟುಕಿರಿದ ಹಲ್ಲುಗಳು, ನೆಗೆದು ಅರಚಿಕೊಂಡು ಕೆಳಗೆ ಬೀಳುವ ಕಪಿಗಳ ಹೆಣ, ಸಾವಿನಿಂದ ಯುದ್ಧರಂಗದಲ್ಲಿ ಅದ್ಭುತವಾಗಿ ತೋರಿತು ಅಂತ ಕವಿಗಳು. ಅಸ್ತವ್ಯಸ್ತವಾದಂತಹ ಸ್ಥಿತಿ ಕಪಿಗಳದ್ದು. ಅಷ್ಟರವರೆಗೆ ಕಪಿಗಳಿಗೆ ಆ ರೀತಿಯ ಹಾನಿ ಆಗಲಿಲ್ಲ. ತನ್ನ ಮಾಯೆಯಿಂದ ಓಡುತ್ತಿರುವಂತಹ ಜಯಲಕ್ಷ್ಮಿಯ ತುರುಬು ಹಿಡಿದು ಎಳೆದ ಕಾಲ ಬಡಕ್ಕೆ ಹಾಕಿದಂತೆ, ಎಲ್ಲಿಗೆ ನೀನು ಓಡುದು? ರಾಮಸೇನೆ ಸೋತು ಸರ್ವನಾಶ ಆಗಿ ಹೋಗಿದೆ ಮತ್ತು ನೀನು ಆ ರಾಮಸೇನೆ ಹಿಂದೆ ಓಡ್ತಾ ಇದೆಯಲ್ಲ, ಏನುಂಟು ಅಂತ ಓಡ್ತಾ ಇದೆಯಲ್ಲ. ಜಯಲಕ್ಷ್ಮಿ ಧರ್ಮ ಎಲ್ಲಿದೆಯೋ ಅಲ್ಲಿಯ ಕಡೆಗೆ ಸಾಕ್ತದೆ. ಇವನ ಮಾಯೆ ಅಧರ್ಮದ ಯುದ್ಧ. ಹಾಗಾದ ಕಾರಣ ಜಯಭಾಮಿನಿಗಲ್ಲಿ ನಿಲ್ಲಿಕ್ಕೆ ಮನಸ್ಸಿಲ್ಲ. ಮಾಯೆಯೇ ಆಗಲಿ, ನಾನು ಯುದ್ಧ ಗೆಲ್ಲುತ್ತಾ ಇರುವಾಗ ನೀನು ಬೆನ್ನು ತೋರಿಸಬೇಡ ಅಂತ ಜಯಭಾಮಿನಿಯನ್ನೇ ಕಾಲಬಡಕ್ಕೆ ಹಾಕಿದ ಇಂದ್ರಜಿತು ಅಂತ ಕವಿ ಇಲ್ಲಿ ತೊರಬೆ ಹೇಳ್ತಾರೆ. ನೆತ್ತಿಯನ್ನು ತೋಡಿಕೊಂಡು ಅಂಗಾಲಿನಲ್ಲಿ ಹೊರಟುಕೊಂಡ ಬಾಣಗಳ ಕಪಿಗಳಿಂದ ಹೊರಟ ರಕ್ತ ಪ್ರವಾಹದಲ್ಲಿ ಭೂಮಿ ಇಡೀ ರಕ್ತಮಯವಾಗಿತ್ತು. ಯುದ್ಧದಲ್ಲಿ ಒಂದಾಗಿ ಬೀಳುವ ಹುಡುಗ, ಹರೆಯ, ಮುದುಕ ಕಪಿಗಳು, ಮರಿ ಕಪಿಗಳು, ಯುವಕರಾದಂತಹ ಕಪಿಗಳು, ಗಡವಗಳು, ಮುದಿ ಕಪಿಗಳು, ಯಾರು ಅಂತ ಇಲ್ಲ, ಒಟ್ಟು ಸರ್ವನಾಶ ಆಗಿ ಹೋಗಿದೆ. 77 ಕೋಟಿ ವಾನರರ ನಾಯಕರಿಯಾಗಿದ್ದಾರೆ. 18 ಅದ್ಭುತ ಇದೆ. ಸಿಂಗಳೀಕಗಳು, ಬಲ್ಲೂಕಗಳು ಎಲ್ಲ ಯಾರು ಸರ್ವನಾಶ. ಮಾತ್ರ ಅಲ್ಲ, ಹನುಮಂತನನ್ನು ಕಟ್ಟಿ ಹಾಕಿದ್ರಂತೆ ಇಂದ್ರಜಿತು ಬ್ರಹ್ಮಾಸ್ತ್ರದಿಂದ. ಜಾಂಬವರನ್ನು ಕೆಡ ಹಾಕಿದ್ರಂತೆ, ಬಂಧಿಸಿದ್ರಂತೆ. ಕವಿ ವರ್ಣಿಸ್ತಾನೆ, ಮಂಚದ ಮೇಲಿದ್ದ ಯುದ್ಧನಾರಿಯ ಸ್ತನಗಳ ಮೇಲೆ ಸುಗ್ರೀವ ಅಂಗದಾದಿಗಳನ್ನು ಕೆಡ ಹಾಕಿದಂತೆ. ತೊರವೆ ಇಲ್ಲಿ ಯುದ್ಧ ಪ್ರಿಯ, ನಾನು ಹಿಂದೆ ಹೇಳಿದ್ದೇನೆ. ಕಪಿಗಳ ಆ ರೀತಿ ಸೋಲಾಯಿತು. ರಾಮ ಸೇನೆ ನಿಶ್ಶಬ್ದವಾಯಿತು, ನಿಶ್ಚೇಷ್ಟಿತವಾಯಿತು. ಇದನ್ನು ಕಂಡ ರಾಮನಿಗೆ ದುಃಖ ಆಯ್ತಂತೆ. ಹೇಳೋಣ. ಮಡದಿಗೋಸುಗ ಹಂಗ ಕೊಳ್ಳದ ಕೊಡದ ಕಪಿಗಳ ನಿಕ್ಕಿ ಹೊತ್ತನು ಕಡೆಯಲ್ ಅಪಕೀರ್ತಿಯನು ಕಮಲಜ ಕಲ್ಪ ಪರ್ಯಂತ. ಸುಡು ಸುಡಾತನ ಮಾತದೇದು ಅಡಿಗಡಿಗೆ ಜನವೆಂದನು. ಈ ಪರಿ ನುಡಿಯದಿರದೆಂದಂಗಲಾಚಿದ ನರಸನಾಜಿಯಲಿ ಅಕಡ ನನ್ನ ಹೆಂಡತಿಯ ಬಂಧನ ವಿಮೋಚನೆಗಾಗಿ ಜೀವದ ಹಂಗು ತೊರೆದು ಹೋರಾಡುವ ಕಪಿಗಳು. ಕಪಿಗಳಿಗೆ ಏನಿದೆ ಇದರಲ್ಲಿ? ಸೀತೆ ನನಗೆ ಸಿಗ್ತಾಳೋ ಇಲ್ಲವೋ? ಸೀತೆಯ ಬಂಧನ ವಿಮೋಚನೆ ಆಗುತ್ತದೋ ಇಲ್ಲವೋ? ಕಪಿಗಳಿಗೆ ಏನು ಋಣ ಇದೆಯೋ? ಕಪಿಗಳಿಗೆ ಹೊಣೆ ಇದೆಯೋ? ನನ್ನ ಹೆಂಡತಿಯ ಬಂಧನವನ್ನು ಬಿಡಿಸಬೇಕಾದವ ನಾನು. ಆದರೆ ಇವರು ನನಗಾಗಿ ಶ್ರದ್ಧೆಯಿಂದ, ಭಕ್ತಿಯಿಂದ ಪ್ರಾಮಾಣಿಕವಾಗಿ ಹೋರಾಡ್ತಾರೆ. ಅವರಿಗೆ ಯಾವ ಋಣವೂ ಇಲ್ಲ ರಾಮನಿಂದ. ನಾನು ಅವರಿಗೆ ಏನನ್ನು ಕೊಡ್ಲಿಕ್ಕಿಲ್ಲ, ಅವರಿಂದ ಏನೂ ನನಗೆ ಬರಲಿಕ್ಕಿಲ್ಲ. ಏನು ವ್ಯವಹಾರ ಇದೆ ನಮ್ಮಲ್ಲಿ? ಆದರೆ ತನ್ನ ಬದುಕನ್ನೇ ಕಳ್ಕೊಂಡವಲ್ಲ ಇವು. ಲೋಕ ಏನು ಹೇಳಬಹುದು? ಈ ಕಲ್ಪ ಅಲ್ಲ, ಬ್ರಹ್ಮಕಲ್ಪದವರೆಗೆ ಈ ಅಪವಾದದಿಂದ ನಾನು ಹೇಗೆ ಮುಕ್ತನಾಗಬೇಕು? ಕೋಟಿ ಸಂಖ್ಯೆಯ, ಅರ್ಬುದ ಸಂಖ್ಯೆಯ ಕಪಿಗಳನ್ನು ರಾಮ ತನ್ನ ಹೆಂಡತಿಯ ಬಂಧನ ವಿಮೋಚನೆಗಾಗಿ ಬಲಿ ಕೊಟ್ಟ, ರಾಕ್ಷಸರಲ್ಲಿ ಕೊಂಡೋದು. ಈ ಅಪವಾದದಿಂದ ನನಗೆ ಮುಕ್ತನಾಗಲಿಕ್ಕೆ ಅವಕಾಶ ಇಲ್ಲ ಅಂತ ರಾಮ ಕಣ್ಣೀರು ಹಾಕಿದ್ದಾನೆ. ಇದು ರಾಮ ವಿವೇಕ. ಇದಕ್ಕಿಂತ ನನಗೆ ಮುಕ್ತಿ ಇಲ್ಲಲ್ಲ, ನಾನಿವರ ಋಣದಲ್ಲಿ ಬಿದ್ದು ಹೋದನಲ್ಲ. ಕಣ್ಣೀರಿಳಿಸಿದನಂತೆ ರಾಮ.
ನನ್ನ ಬದುಕು ಸುಟ್ಟು ಹೋಗಲಿ. ಯಾಕೆ ಬದುಕಿದೆ? ಛೇ, ಇವರಿಗಾಗಿ, ಕಪಿಗಳಿಗಾಗಿ ನಾನು ಏನು ಕೊಟ್ಟಾಗಾಯ್ತು? ನನಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡ್ತಾ ಇದ್ದಾರೆ. ಅವರ ಬದುಕನ್ನೇ ರಾಮ ಸೇವೆಯಲ್ಲಿ ಸಮರ್ಪಿಸಿಕೊಳ್ತಾ ಇದ್ದಾರೆ. ನಾನು ಏನು ಕೊಟ್ಟಾಗಾಯ್ತು ಕಪಿಗಳಿಗೆ? ಲಕ್ಷ್ಮಣನನ್ನು ಕರೆದು ಹೇಳ್ತಾನೆ ಅಂತ. ಜನ ಏನು ಹೇಳ್ಬಹುದು ನನ್ನನ್ನು? ರಾವಣ ಸಾಯ್ತಾನೋ ಬದುಕುತ್ತಾನೋ ಮುಖ್ಯ ಅಲ್ಲ, ಸೀತೆ ನನಗೆ ಸಿಗ್ತಾಳೋ ಬಿಡ್ತಾಳೋ ಮುಖ್ಯ ಅಲ್ಲ. ಈ ಸತ್ತವರಿಯನ್ನು ಬದುಕಿಸುವುದು ಹೇಗೆ? ಇವರಿಗೆ ಬದುಕು ಕೊಡುವುದು ಹೇಗೆ? ಈ ಜನಾಪವಾದದಿಂದ ನನಗೆ ಮುಕ್ತನಾಗಲಿಕ್ಕೆ ಅವಕಾಶ ಇಲ್ಲವೋ ಅಂತ ನನಗೆ ಕಾಣ್ತಾ ಉಂಟು ತಮ್ಮ ಲಕ್ಷ್ಮಣ. ಒಂದು ಕಡೆಯಲ್ಲಿ ದುಃಖ, ಒಂದು ಕಡೆಯಲ್ಲಿ ಇಂದ್ರಜಿತ್ತು ಮಾಯೆಯಿಂದ ಆಕ್ರಮಿಸ್ತಾ ಇದ್ದಾನೆ ರಾಮ. ಯುದ್ಧದಲ್ಲಿ ಮೊರೆ ಇಟ್ಟಂತೆ ಇಂದ್ರಜಿತ್ತಿನ ಬಾಣಗಳು ಲಕ್ಷ್ಮಣನ ಬೇಡ ಬಿದ್ದವಂತೆ, ರಾಮನನ್ನು ಕಟ್ಟಿ ಹಾಕಿದವಂತೆ ಆ ಬಾಣಗಳು. ಅಂತ ಸಂದರ್ಭದಲ್ಲಿ ಕಟ್ಟಿ ಹಾಕಿದ ಬಾಣಗಳನ್ನು ಕತ್ತರಿಸಿದ್ರಂತೆ ರಾಮ. ಕವಿ ವರ್ಣಿಸ್ತಾನೆ, ಆಕಾಶ ಮತ್ತು ಭೂಮಿಯನ್ನು ಬಾಣಾವಳಿಗಳಿಂದ ಹೊಲಿಗೆ ಹಾಕಿದಾಗೆ ಕಾಣ್ತಿತ್ತಂತೆ. ಒಂದು ಕಡೆಯಿಂದ ಇಂದ್ರಜಿತ್ತುವಿನ ಬಾಣಗಳು, ಇನ್ನೊಂದು ಕಡೆಯಿಂದ ಅದನ್ನು ಕತ್ತರಿಸುವ ರಾಮನ ಬಾಣಗಳು. ಇಬ್ರು ಬಿಲ್ಗಾರರು. ಹೀಗೆ ಮೇಲಕ್ಕೆ ಹತ್ತುವ ಬಾಣಗಳು ಶಬ್ದ ಮಾಡುತ್ತಾ, ಕೆಳಕ್ಕೆ ಬೀಳುವ ಬಾಣಗಳು ಒಂದು ಕಡೆಯಿಂದ ಇಂದ್ರಜಿತ್ತುವಿನದ್ದು. ಹಾಗೆ ಆಕಾಶಕ್ಕೆ ಮತ್ತು ಭೂಮಿಗೆ ಹೊಲಿಗೆ ಹಾಕಿದಂತೆ ಕಾಣುತ್ತಾ ಇತ್ತು ಅಂತ ಹೇಳ್ತಾನೆ. ಆಕಾಶ ಭೂಮಿಗಳನ್ನು ಸೇರುವಲ್ಲಿ ಹರಿದದ್ದೇನಿದೆ, ಹರಿದಿದೆ, ಹರಿದದ್ದನ್ನು ಹೊಲಿಗೆ ಹಾಕ್ತಾರೋ ಹೇಗೆ ಈ ಬಟ್ಟೆಯನ್ನು ಕಾಣುತ್ತಾ ಇತ್ತು ಅಂತ ಕವಿ ವರ್ಣಿಸಿದ. ಸೂರ್ಯಬಿಂಬವನ್ನು ಸಿಡಿಲ ಯಂತ್ರದ ಒರಳಲ್ಲಿ ಒತ್ತಿದನೋ, ಪ್ರಳಯಾಗ್ನಿಯ ಹುರಿಯನ್ನು ಕಿತ್ತನೋ ಕವಿ ಹೇಳ್ತಾನೆ. ಹೊಳೆ ಹೊಳೆಯುವ ಮಿಂಚುಗಳಿಂದ ಆಕಾಶದಿಂದ ಭೂಮಿಗೆ ಜರಿ ಎಳೆಯನ್ನು ತೆಗೆದನೋ. ಇಂದ್ರಜಿತ್ತಿನ ಬಾಣ ಮಾಲೆಯಾಗಿ ಬರ್ತಿತ್ತು. ಅದು ಎಲ್ಲವೂ ಮಾಯೆ. ರಾಮನ ಎದುರಿಗೆ ಬಿದ್ದವಂತೆ. ದೇವತಾ ಸ್ತ್ರೀಯರ ಹೂಮುಡಿಯನ್ನು, ದೇವೇಂದ್ರ ಶಚಿಯರ ಮುಖ ಕಮಲಗಳನ್ನು, ಶಿವನ ಮಡದಿಯ ಗಂಗೆಯ ನೀರನ್ನು, ಬ್ರಹ್ಮನ ಪೀಠವನ್ನು, ದಿಗ್ವನಿತೆಯರ ತಾವರೆಯ ಮೊಗ್ಗಿನಂತಹ ಸ್ತನಗಳನ್ನು ಬಯಸುವ ಬಾಣಗಳು ಎನ್ನುವಂತೆ ರಾಮನ ಬಾಣಗಳು ಎರಗಿದವು ಅಂತ ಕವಿ ವರ್ಣಿಸ್ತಾರೆ. ಯುದ್ಧದ ವರ್ಣನೆ ಅಪೂರ್ವವಾಗಿ ನಮಗೆ ಕಾಣ್ತದೆ ಅಂತೆ. ಆದರೆ ಶಕ್ತಿಯ ತೋಮರ ವಿದ್ಯೆಯಲ್ಲಿ ಇಂದ್ರಜಿತ್ ಅಪೂರ್ವ ಸಿದ್ಧಿಯವನು ಕವಿ ಹೇಳ್ತಾನೆ. ಆದರೆ ಬಾಣ ವಿದ್ಯೆಯಲ್ಲಿ ರಾಮನಿಗೆ ಮೀರಿದವನಿಲ್ಲ. ಕೋದಂಡಪತಿಯನ್ನು ಮೀರಿದ ಒಬ್ಬ ಬಿಲ್ಲುಗಾರನೇ ಜಗತ್ತಿನಲ್ಲಿಲ್ಲ. ರಾಮ ವಿಜೃಂಭಿಸಿದ, ಆಕಾಶಕ್ಕೆ ನಡೆದ. ಹೀಗೆ ಯುದ್ಧಗಳು ನಡೆಯಿತಂತೆ. ರಾಮನ ಬಾಣಗಳಿಗೆ ಆಕಾಶದಲ್ಲಿದ್ದ ಇಂದ್ರಜಿತ್ತು ಗುರಿಯಾದ. ಆಗ ಮಾಯಾಮಾಟ ಏನು ಅದು ವಿಫಲವಾಗುವ ಲಕ್ಷಣ ಕಂಡಿತು ಹೇಳ್ತಾನೆ, ಕೇಳು. ಮಾತುರೋರದೆ ರಥದ ಶಬ್ದವ ಸೂತನುದರುಹಿಸದೆ ಮೇಘ ಭ್ರಾತವನು ಮನೆಗೊಂಡು ಮಾಯಾಸುರ ವಿಚಾರದಲ್ಲಿ ಘಾತಗನು ರಣ ಚೋರ ವಿದ್ಯಾ ಪಾತಗನು ಬಳಿ ಕೆಚ್ಚನೈ ಮಾಯಾತಿರೋಧನದ ಮನುಕ್ಷಿತಿ ರಾಜವಲ್ಲಭನ ಮಾತು ದೋರದೆ ವಿಶೇಷವಾದಂತಹ ರಾಮ ಬಾಣ ಇಂದ್ರಜಿತುವನ್ನು ಮಾಯೆಯಿಂದ ಹೊರಗೆ ಎಳೆಯುವುದಕ್ಕೆ ಪ್ರಯತ್ನ ಪಟ್ಟವು. ಇನ್ನೇನು ಆ ಮಾಯಾಮಾಟ ಏನಿದ್ದಾನೆ, ಹೋಮದಲ್ಲಿ ಹುಟ್ಟಿದ ಮಂತ್ರಾಸ್ತ್ರಗಳು ಏನಿದೆ, ಆ ಇಂದ್ರಜಿತು ಅವ ಬಾಣಗಳಿಗೆ ಗುರಿಯಾಗುವಂತಹ ಸ್ಥಿತಿ ಸಿದ್ಧವಾಯಿತು ರಾಮನ ಸಿದ್ಧ ಬಾಣಗಳಿಂದ. ಇಂದ್ರಜಿತು ಗೊತ್ತಾಯ್ತಂತೆ ಆ ಸಂದರ್ಭದಲ್ಲಿ, ಇಲ್ಲ ಈಗ ರಾಮ ಬಾಣಕ್ಕೆ ನಾನು ಬಲಿಯಾಗುತ್ತೇನೆ, ನನ್ನ ಮಾಯೆ ರಾಮನಿಂದ ಭೇದಿಸಲ್ಪಡ್ತದೆ ಅಂತ ಸಾರಥಿಗೆ ಸೂಚನೆ ಕೊಡ್ತಾನೆ. ರಥದ ಕುದುರೆಗಳ ಯಾವುದೇ ಸದ್ದಾಗಬಾರದು, ಸದ್ದಾದರೆ ಗೊತ್ತಾಗ್ತದೆ. ಶಬ್ದವೇದಿ ವಿದ್ಯೆಯ ಮೂಲಕವಾಗಿ ಸದ್ದು ಮಾಡಬೇಡ, ಮೌನಕ್ಕೆ ಜಾರಬೇಕು. ಸಾರಥಿಗೆ ಹೇಳಿದನಂತೆ, ಮೋಡಗಳ ಹಿಂದೆ ಮರೆಯಾದನಂತೆ ಕೊಲೆಗೈಡಿ ಕಳ್ಳ ಯುದ್ಧ ಈ ಇಂದ್ರಜಿತು ಮತ್ತು ಮಾಯ ಯುದ್ಧವನ್ನು ಮುಂದೆ ಮಾಡಿದನಂತೆ. ಲಕ್ಷ್ಮಣನನ್ನು ಬಾಣಗಳಿಂದ ಪಂಜರಗಳಲ್ಲಿ ಕೂಡಿ ಹಾಕಿದನಂತೆ. ಆ ಸಂದರ್ಭದಲ್ಲಿ ರಾಮಚಂದ್ರನನ್ನು ಚುಚ್ಚಿ ಬಾಣಗಳು ಮುತ್ತಿವಂತೆ. ಆ ಸಂದರ್ಭದಲ್ಲಿ ರಘುರಾಮನ ಸೇನಾ ಸಮುದ್ರವು ಗಾಳಿ ಮೋಡಗಳಿಲ್ಲದ ಆಕಾಶದ ವಿಸ್ತಾರಂತೆ ಕಂಡಿತು ಹೇಳ್ತಾನೆ ವಾಲ್ಮೀಕಿಗಳು. ರಥದಿಂದ ಇಳಿದು ಯುದ್ಧ ಭೂಮಿಗೆ ನಮಸ್ಕರಿಸಿ ಸಂತೋಷದಿಂದ ರಕ್ತದ ತಿಲಕವನ್ನು ಇಟ್ಟನಂತೆ.
ಇಡೀ ರಾಮಸೇನೆ ಸೋತು ಹೋಯಿತು. ಗೆಲುವು ನಮಗೆ ಸಂಪ್ರಾಪ್ತಿ ಆಯಿತು. ಯುದ್ಧದ ನಾವು ಗೆಲುವು ಸಾಧಿಸಿದ್ದೇವೆ ಅಂತ ಸಂಭ್ರಮಿಸಿದ ಇಂದ್ರಜಿತು. ರಾಮನು ಬಾಣಗಳಿಂದ ಆವರಿಸಲ್ಪಟ್ಟಿದ್ದಾನೆ. ಲಕ್ಷ್ಮಣ ಬಾಣಗಳ ಪಂಜರದಲ್ಲಿದ್ದಾನೆ. ಕಪಿ ಸಂಕುಲ ಬಿದ್ದಿದೆ, ಕಪಿ ಮುಖ್ಯರು ಬಿದ್ದಿದ್ದಾರೆ. ಇನ್ನು ಬಹುಶಃ ನನಗೆ ಗೆಲುವಾಯಿತು, ನಾನು ತಂದೆಗೆ ಹೇಳಿದ ಮಾತು ಇವತ್ತು ನಡೆಸಿಕೊಟ್ಟಾಗಾಯಿತು ಅಂತ ಸಂಭ್ರಮಿಸಿದನಂತೆ. ರಕ್ತದ ತಿಲಕವನ್ನಿಟ್ಟಂತೆ ಅತ್ಯಾನಂದದಿಂದ ಅವನು ಲಂಕೆಗೆ ವಿಜಯ ಯಾತ್ರೆಯೊಂದಿಗೆ, ದಿಗ್ವಿಜಯ ಯಾತ್ರೆಯೊಂದಿಗೆ, ಸಂಭ್ರಮದೊಂದಿಗೆ ಇಂದ್ರಜಿತ್ತು ಮತ್ತೆ ಲಂಕಾ ಪ್ರವೇಶ ಮಾಡ್ತಾನೆ. ರಾವಣನಿಗೆ ಸಂತೋಷದ ಸುದ್ದಿ ಹೇಳಲಿಕ್ಕೆ 35ನೇ ಸಂಧಿ ಮುಗಿಯಿತು. ನಾವು 36ನೇ ಸಂಧಿಯಲ್ಲಿ ಮುಂದೆ ಹೇಗೆ ಅಂತ ನೋಡೋಣ. ಮಗನೇ ತನ್ನಯ ಹಾನಿ ಹರಿಬಗೆ ನಗೆಗೆಡೆಯ ಮಾಡದೆ ಚಲೋಕ್ತಿಯ ನಗಹಿಕೊಂಡೆ ನರೂರಗ ಮರ ಜಗದ ಜನರುಗಳ ಬಿಗುಹ ಬಿಡಿಸಿದೆ ಮನ್ಮನೋರಥದ ಗುಳಿವನೆ ನೀನಾದೆಲಾಯವುದು ಒಗುಮಿಗೆಯ ಹರುಚದಲ್ಲಿ ಹೊಗಳಿದ ನಿಂದ್ರಜಿತುಗಳನ ಮಗನೇ. ಇಂದ್ರಜಿತು ರಾವಣನ ಅಂತಃಪುರವನ್ನು ಸೇರ್ತಾನೆ. ಆ ಸಂಭ್ರಮದ ಸುದ್ದಿ ಇಡೀ ಲಂಕೆಯಲ್ಲಿ ವ್ಯಾಪಿಸ್ತದೆ. ತೋರಣವನ್ನು ಕಟ್ಟಿಸಿದಂತೆ ದುಷ್ಟನಿಗೆ ಸಂಪತ್ತು ದೊರೆತಂತೆ ರಾಕ್ಷಸರಾಜ ರಾವಣನ ಸಭೆಯಲ್ಲಿ ಆನಂದದಿಂದ ಉಬ್ಬಿ ಹೋದ ಅಂತ ಹೇಳ್ತಾನೆ. ದುಷ್ಟನಿಗೆ ಸಂಪತ್ತು ದೊರೆತ ಹಾಗೆ ಶಿಷ್ಟನಿಗಲ್ಲ. ಈ ತಾತ್ಕಾಲಿಕವಾದಂತಹ ಜಯ ಒಬ್ಬ ದುಷ್ಟನಿಗೆ ಸಂಪತ್ತು ಸಿಕ್ಕಿದಾಗಾಯಿತು. ಮಾನ ಸಮ್ಮಾನಗಳಿಂದ ಇಂದ್ರಜಿತ್ವವನ್ನು ಬಿರುದು ಭಾವನೆಗಳಿಂದ ಕೊಂಡಾಡ್ತಾನೆ ರಾವಣ. ನನಗೆ ಗೆಲುವು ಬಂತು ಅಂತ ತಿಳ್ಕೊಂಡಿದ್ದಾನೆ, ಸಂಪತ್ತು ಬಂತು ಅಂತ ಉಬ್ಬಿ ಹೋದನಂತೆ. ನನ್ನ ಶತ್ರುನಾಶದ ಕಾರ್ಯವನ್ನು ನಗೆಗೀಡು ಮಾಡದೆ ನಿನ್ನ ಶೌರ್ಯವನ್ನು ಮೆರೆಸಿದೀನಿ. ನನಗೆ ಜಯಭಾಮಿನಿಯನ್ನು ನೀನು ತಂದುಕೊಟ್ಟಿ ಒಪ್ಪಿಸಿದ್ದೀನಿ. ನೀವು ಹಾಗಲ್ಲ, ಭೂಮಿ, ಪಾತಾಳ ಮತ್ತು ಸ್ವರ್ಗ 3 ಲೋಕ ಉಂಟು. ದೇವಲೋಕ, ಭೂಲೋಕ ಮತ್ತು ಪಾತಾಳ ಲೋಕ. ಈ 3 ಲೋಕದವರ ಜನರ ಗರ್ವ ಇತ್ತು. ರಾಮ ಲಂಕೆಗೆ ಬಂದಾವಾಗ ತ್ರಿದಶದಲ್ಲನ ಅಂತ ನಾನು ಸರ್ವನಾಶ ಆಗಿ ಹೋಗ್ತೇನೆ ಅಂತ ಒಂದು ಗರ್ವದಿಂದ ಉಪಯೋಗಿದ್ದು. ಆ ಎಲ್ಲರ ಗರ್ವ ಇಳಿದು ಹೋಯಿತು. ನನಗೆ ಸೋಲಿಲ್ಲ, ನಾನು ಗೆದ್ದು ಬಿಟ್ಟೆ. ನನಗೆ ನಾಚಿಕೆ ತರುವಂತಹ ಸಂಗತಿ ನಡೆದಿತ್ತು, ಆದರೆ ಅದರಿಂದ ನಾನು ಇವತ್ತು ಬದುಕಿದೆ. ನನಗೆ ಗೌರವ ಬಂತು ಲಂಕೆಗೆ. ಮತ್ತೊಮ್ಮೆ ನಾನು ಚತುರ್ದಶ ಭುವನದಲ್ಲಣ ಅಥವಾ ತ್ರಿದಶದಲ್ಲಣ ಎಂಬ ಹೆಸರು ನೀನು ಉಳಿಸಿಕೊಟ್ಟು. ಹಿಂದೆಯೂ ಹಾಗೆ ದೇವತೆಗಳಲ್ಲಿ ನಾನು ಸೋಲುವ ಸ್ಥಿತಿ ಬರುವಾಗ ನನ್ನನ್ನು ನೀನು ಮಾಯೆಯಿಂದ ಸಂರಕ್ಷಿಸಿ ನೀನು ಇಂದ್ರಜಿತ್ತು ಅಂತ ಹೆಸರು ಪಡ್ಕೊಂಡವ, ನನಗೆ ಗೆಲುವನ್ನು ತಂದುಕೊಟ್ಟವ, ನನ್ನ ಶ್ರೀಮಂತ ಪುತ್ರ, ನನ್ನ ಅಭಿಮಾನದ ಪುತ್ರ. ನೀನು ರಾವಣಿ. ರಾವಣನ ಯಾವ ಮಕ್ಕಳಿಗೂ ರಾವಣಿ ಅಂತ ಹೆಸರಿಲ್ಲ, ಮೇಘನಾಥನಿಗೆ ರಾವಣಿ ಅಂತ ಹೆಸರಿದೆ. ಹೀಗೆ ಅವನನ್ನು ಹೊಗಳುತ್ತಾನೆ. ಬಯಕೆಯ ಅಗುಳಿಯ ಮನೆ, ನನ್ನ ಅಪೇಕ್ಷೆಯ ಮನೆ ಏನುಂಟು ಆ ಮನೆಯ ಬಾಗಿಲು ಮುಚ್ಚಿ ಹೋಗಿತ್ತು. ಇವತ್ತು ನನ್ನ ಬಯಕೆ, ನನ್ನ ಸಂತೋಷ, ನನ್ನ ಸಿರಿ, ನನ್ನ ಸರ್ವಸ್ವ ಹೊರಗೆ ಹೋಗದಂತೆ ಆ ಬಾಗಿಲಿಗೆ ಅಗುಳಿ ಹಾಕಿದ್ದೀನಿ. ನಮ್ಮಲ್ಲಿ ಕೀರ್ತಿ ಉಳಿಯಿತು, ನಮ್ಮಲ್ಲಿ ಗೆಲುವು ಉಳಿಯಿತು. ಕೀರ್ತಿ ಲಕ್ಷ್ಮಿ ನಮ್ಮಲ್ಲಿ ಉಳ್ಕೊಂಡ್ಲು, ಜಯಲಕ್ಷ್ಮಿ ನಮ್ಮ ಕಾಲಬುಡಕ್ಕೆ ಬಂದು ಬಿದ್ಲು ಹೊಗಳುತ್ತಾನೆ. ಹೀಗೆ ಉಡುಗೊರೆಗಳನ್ನಿತ್ತು ಸಂತೋಷದಿಂದ ಅವನಿಗೆ ಮಾನ ಸಮ್ಮಾನಗಳನ್ನು ಮಾಡಿ ಕಳುಹಿಸಿಕೊಡ್ತಾನಂತೆ. ನೋಡೋಣ. ಮರುಗಿದನು ಮನದೊಳಗೆ ಮೋಸದ ಮರೆಯದ ಕಸಗದನ ಕಟಕಟ ಬರೆತುದೇ ಬಲಿ ಮುಖ ಬಲ ಬುಧಿರಾಮಚಂದ್ರಮನಾದ ತೆರಲದಾವುದು ಜೀವ ಕಳೆಯನು ತೊರೆಯರಲೆ ಸುಗ್ರೀವ ಜಾಂಬವರುರವ ಪವಮಾನದ ಸುಷೇಣ ಕರೆನುತ ನಡೆತದ ಎಲ್ಲ ತಟಸ್ಥವಾಗಿತ್ತು. ಇಂದ್ರಜಿತು ಗೆದ್ದು ಬೀಗಿ ಹೋಗಿದ್ದ. ಚೇತರಿಸಿಕೊಂಡಂತೆ ವಿಭೀಷಣ
ಸದಾ ಧರ್ಮದಲ್ಲೇ ಆಸಕ್ತಿ ಇರುವ ಚಿರಂಜೀವಿಯಾದಂಥ ವಿಭೀಷಣ ಕಣ್ಣೀರ ಅಧರ್ಮವನ್ನು ತೊರೆದು ನಾನು ಬಂದಿದ್ದೇನೆ ಧರ್ಮಪುರುಷನ ಜೊತೆಗೆ, ಧರ್ಮ ಪಕ್ಷದ ಜೊತೆಗೆ. ಆದರೆ ಒಂದು ಮಾಯೆ, ಒಂದು ಮೋಸ ನಮ್ಮನ್ನು ಈ ಸ್ಥಿತಿಗೆ ತಂದು ನಿಲ್ಲಿಸಿತಲ್ಲ. ಅವ ರಾಮಚಂದ್ರನ ವಾನರ ಸೇನಾ ಸಾಗರ ಬತ್ತಿ ಹೋಯಿತು. ಛೇ, ಯಾಕೆ ಹೀಗಾಯಿತು? ಎಂತೆಂಥ ವಿಕ್ರಮಿಗಳಿದ್ದಾರೆ, ಇದಕ್ಕೆ ಏನು ಉಪಾಯ? ಸುಗ್ರೀವನೋ, ಜಾಂಬವನೋ, ಹನುಮಂತನೋ, ಸುಷೇಣನೋ, ಇವರು ಯಾರು ಸಾಯುವವರಲ್ಲ, ಇವರಿಗೆ ಮರಣ ಇಲ್ಲ. ಇವರು ಮರಣವನ್ನು ಮೀರಿ ನಿಂತಹ ವಿಕ್ರಮಿಗಳು. ಇವರು ಎಲ್ಲಿಂದ ಮರಣ ಬರಬೇಕು? ಪ್ರಾಣ ಬಿಡುವವರಲ್ಲ. ಹೊರಟನಂತೆ, ಕಣ್ಣೀರ ಧಾರೆಯಿಂದ ನಡೆದನಂತೆ, ಮುಖ ತಿರುಗಿಸಿಕೊಂಡು ಚಿಂತೆಯಿಂದ ಇವರನ್ನು ಕಪಿಗಳ ಮುಖ್ಯರನ್ನು ಹುಡುಕುತ್ತಾ ನಡೆದರಂತೆ. ಬುದ್ಧಿ ಮನಸ್ಸುಗಳು ಕುಗ್ಗಿ ಹೋಗಿತ್ತು ಅಂತ ಕವಿ ಹೇಳ್ತಾನೆ. ಅವನಂತೂ ಸ್ವಾಮಿ ಕಾರ್ಯದ ಕೆಚ್ಚಿನ ಹಗ್ಗ ಕಿತ್ತ ಚಿಂತಾಭರದ ವಿಭೀಷಣ. ಸ್ವಾಮಿಯ ಸೇವೆ ಮಾಡಲಿಕ್ಕೆ ಆಗ್ಲಿಲ್ಲಲ್ಲ, ನನ್ನ ಕೈ ಮೀರಿ ನಡೆದು ಹೋಯ್ತಲ್ಲ. ನಾನು ರಾಮಸೇವಾ ದುರಂಧರನಾಗಿ ಬಂದಿದ್ದೇನೆ, ಆದರೆ ಇವತ್ತಿಗದು ಸುಳ್ಳಾಗಿ ಹೋಯಿತು. ಯುದ್ಧ ಭೂಮಿಯಲ್ಲಿ ರಾಮಚಂದ್ರಮನನ್ನು ಹುಡುಕುತ್ತಾ ಬಂದನಂತೆ. ಸರ್ಪಗಳ ಸಮೂಹ ಉಸಿರು ಬಿಡುವಂತೆ ಯುದ್ಧದ ಹೆಣಗಳು ಮರೆಯುತ್ತಿದ್ದವಂತೆ. ಬೇರೆ ಬೇರೆ ರೀತಿಯಿಂದ ನರಳಾಟದಿಂದ, ಹೊರಳಾಟದಿಂದ. ಆ ಸಂದರ್ಭದಲ್ಲಿ ರಾಮನನ್ನು ಹುಡುಕುತ್ತಾ ಬಂದ. ರಕ್ತದ ಮಡು ಇತ್ತು. ಕೇಳೋಣ ಆ ಸಂದರ್ಭದ ರಣ ಕ್ಷೇತ್ರ ಹೇಗಿತ್ತು ಕೇಳೋಣ. ಚಿಗಿದು ನೆತ್ತರ ಮಡುಗಳನ್ನು ಪುಟನೆಗೆವು ತೊಟ್ಟಿಲುವೆಣ ನನಗಲಕ್ಕೆ ಮಗುಚಿ ನೋಡುತ್ತ ದನಿಯನಾಲಿಸುತ್ತಿದುರು ಬಲ ನೆಡನ ಹೋಗುವರಡವೇ ತಾಳಗಳ ಉಪ್ಪುಗಳಲೆಪ್ಪುತ ಚಕ್ರಜಿತುವಿನ ಸೊಗಡ ನಾಲಿಸು ತೊಯ್ಯನೈ ತರುತ್ತಿರ್ದನ ಸುರೇಂದ್ರ ಅಸುರೇಂದ್ರ ಇತರನು. ರಕ್ತದ ಮಡುಗಳನ್ನು ದಾಟಿ ಎದ್ದು ಬಿದ್ದು ಬಿದ್ದೆದ್ದು ವಿಭೀಷಣ ಬರ್ತಾನೆ. ನಮಗೆ ಮಹಾಭಾರತದಲ್ಲಿ ಕೊನೆಗೆ 18ನೇ ದಿವಸ ಸೋತು ಹೆಣಗಳ ರಾಶಿಯ ಮೇಲೆ ಹೋಗುವಂತಹ ಸುಯೋಧನ ಕುರುಕ್ಷೇತ್ರದ ದರ್ಶನದ ಒಂದು ಕಲ್ಪನೆಯನ್ನು ಇಲ್ಲಿ ಕಾಣಬಹುದು. ಹೆಣಗಳ ರಾಶಿಯನ್ನು ಕೆದಕಿ ನೋಡಿದ. ರಾಮನ ಧ್ವನಿ ಇದೆ ಅಂತ ಹುಡುಕಿದ. ರಾಮಧ್ವನಿ ಇದೆ ಅಂತ ಇದೆ. ಎದುರುಗಡೆ ಎಡ ಬಲ ರಣಪಿಶಾಚಿಗಳು ರಕ್ತವನ್ನು ಕುಡಿಯುತ್ತಿದ್ದವು, ಕೇಕೆ ಹಾಕುತ್ತಿದ್ದುದನ್ನು ಕಂಡಿದ. ಅವರನ್ನು ಹುಬ್ಬಿನಿಂದ ಹೆದರಿಸಿ ಓಡಿಸುತ್ತಾ ಇಂದ್ರಜಿತಿನ ಮೈಯ ವಾಸನೆಯನ್ನು ಹಿಡಿಯುತ್ತಾ ವಿಭೀಷಣ ನಿಧಾನವಾಗಿ ರಣರಂಗದಲ್ಲಿ ಮುಂದೆ ಹೋದ. ಎಲ್ಲಿ ರಾಮ, ಎಲ್ಲಿ ಲಕ್ಷ್ಮಣ? ಈ ಅಪೂರ್ವ ಸಹೋದರರ ದರ್ಶನ ಮಾಡಬೇಕು ನನಗೆ. ಅವನ ಕ್ಷಮೆ ಕೇಳಬೇಕು. ನಾನು ಬಂದದ್ದು ರಾಮ ಸೇವೆಗಾಗಿ, ಆದರೆ ನನ್ನ ಕೈ ಮೀರಿ ಮಾಯೆ ನಡೆಯಿತಲ್ಲ. ಏನು ಹೇಳಬೇಕು ರಾಮನಿಗೆ? ಸತ್ತು ವೀರ ಸ್ವರ್ಗ ಪಡೆದ ಶೂರರು ದೇವತಾ ಸ್ತ್ರೀಯರನ್ನು ಹಿಡಿದು ನಿಲ್ಲಿಸಿ ರಘುವೀರನನ್ನು ಕೊಂಡು ಹೋಗುತ್ತೀರಾ ಅಂತ ಕೇಳಿದನಂತೆ. ಅವ ಏನು ಉಪಮೆ ಕೊಟ್ಟ ಇಲ್ಲಿ ಕವಿ? ರಾಮಚಂದ್ರಮನನ್ನು ಎಲ್ಲಿ ಕೊಂಡೋಗ್ತಾ ಇದ್ದೀರಿ ನೀವು ಅಂತ ಕೇಳಿದ. ಹಾಗೆ ವಿಭೀಷಣ ಶೋಧಿಸಿ ಭೂತಗಳ ಹೆಗಲ ಮೇಲೆ ಹೊತ್ತುಕೊಂಡು ಹೋಗುತ್ತಿದ್ದ ಹೆಣಗಳು ರಣಧೀರರಾದಂತಹ, ಹೃದಯ ಪ್ರಾಣ ಕಳ್ಕೊಂಡಂತಹ ಇವರನ್ನೆಲ್ಲ, ಆದರೆ ತನ್ನ ಹೃತ್ಕಮಲ ಕರ್ಣಿಕೆಯಲ್ಲಿರುವ ಹೃದಯನಾದ ತನ್ನ ಆರಾಧಿಸುವಂತಹ ರಾಮ ಲಕ್ಷ್ಮಣರನ್ನು ಹುಡುಕುತ್ತಾ ಹುಡುಕುತ್ತಾ ಮುಂದೆ ಸಾಧನಂತೆ. ಅವನ ಮನಸ್ಸು ಹೇಳುತ್ತಿದ್ದಂತೆ, ವಿವೇಕ ಹೇಳುತ್ತಿದ್ದಂತೆ, ರಾಮ ಲಕ್ಷ್ಮಣರಿಗೆ ಏನು ಆಗೋದಿಲ್ಲ. ಯಾಕಂದ್ರೆ ಮರೆಯ ಮಹಾಚೇತನ. ಯಾವುದೋ ಒಂದು ಸಂದರ್ಭದಲ್ಲಿ ಮಾಯೆ ಆವರಿಸಬಹುದೇ ಹೊರತು ಮಾಯೆಯನ್ನು ಸ್ವಾಧೀನೀಕರಿಸಿದ ವಶವರ್ತ ತನ್ನ ವಶದಲ್ಲಿಟ್ಟುಕೊಂಡಂತಹ ರಾಮನಿಗೇನಾಗ್ತದೆ?
ಆಗಲಿಕ್ಕಿಲ್ಲಲ್ಲ. ಹಾಗೆ ಬಂದನಂತೆ. ಬಿಡಿಸಿಕೊಳ್ಳಲು ಕಷ್ಟಪಡುತ್ತಾ ನೋವನ್ನು ಅನುಭವಿಸುತ್ತ ಬಂಧನದಲ್ಲಿ ಇದ್ದವ ಆ ಬಂಧನದ ಕಟ್ಟನ್ನು ಬಿಡಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದವ. ದೂರದಿಂದ ನೋಡ್ತಾನೆ ವಿಭೀಷಣ, ಹತ್ರ ಬರ್ತಾನೆ. ಬ್ರಹ್ಮಾಸ್ತ್ರದ ಹುರಿಯಲ್ಲಿ ಸಿಲುಕಿಕೊಂಡು ಒದ್ದಾಡುವಂತಹ ಹನುಮಂತನನ್ನು ಕಂಡನಂತೆ. ಹನುಮಂತ ಚಿರಂಜೀವಿ, ಅವನಿಗೆ ಸಾವಿಲ್ಲ. ಆದರೆ ಬ್ರಹ್ಮಾಸ್ತ್ರ ಬಂದಾವಾಗ ಅದಕ್ಕೆ ಕೈ ಮುಗಿದು ಶರಣಾಗ್ತಾನೆ ಹನುಮಂತ. ಅದು ಬ್ರಹ್ಮದೇವರು ಅವನಿಗೆ ಅನುಗ್ರಹಿಸಿದ್ದು, ಬ್ರಹ್ಮದೇವರಿಗೆ ಹನುಮಂತ ಕೊಟ್ಟಂತಹ ಒಂದು ಗೌರವ. ಆ ಬ್ರಹ್ಮಾಸ್ತ್ರದ ಕಟ್ಟಿನಲ್ಲಿ ಬಂಧನದಲ್ಲಿ ಸಿಲುಕಿಕೊಂಡಿದ್ದಾನೆ. ಇಂದ್ರಜಿತು ಪ್ರಯೋಗ ಮಾಡಿದ್ದು ಹೊರಳಾಡ್ತಾ ಇದ್ದನಂತೆ ಬ್ರಹ್ಮಾಸ್ತ್ರದಿಂದ ಬಿಡಿಸಿಕೊಳ್ಳಿಕ್ಕೆ. ಆವಾಗ ಗೊತ್ತಾಯ್ತಾನೆ ಈ ಕಪೀಶ್ವರನು ಯಾರು ಅಂತ. ಮತ್ತು ಹತ್ರ ಹೋಗ್ತಾನೆ, ನೋಡಿದರೆ ಹನುಮಂತ ವಿಷ್ಣು ಭಕ್ತನಾದಂತಹ ವಿಭೀಷಣ, ಆ ವಿಷ್ಣುವಿನ ಸೇವಕನಾದ ದಾಸನಾದಂತಹ ಹನುಮಂತನನ್ನು ನೋಡಿದರಂತೆ. ಬ್ರಹ್ಮಾಸ್ತ್ರದಿಂದ ಬಿಡಿಸಿಕೊಳ್ಳುವ ಪ್ರಯತ್ನದಲ್ಲಿರುವವನನ್ನು ನೋಡು. ಹನುಮನ ದರಿದೀತ ಹರುಷಾನನದ ಹರಹಿನಲ್ ಉಪ್ಪಿ ನುಡಿದನು. ನೆನೆ ಪುರಾತನವರ ವನಜ ಹರಿಹರ ಸುರೇಶ್ವರರ ಹನುಮನಿನಗಿದು ಗಹನವೇ ಬೇಗೆನಲು ಬೆಳೆದನು ಬಿಚ್ಚಿ ಬಿಸುಟನು ವನಜ ಸಂಭವ ಶರವ ಚರಣನ ಅಪ್ಪಿದನು ಹನುಮ. ಹನುಮನು ಹನುಮಂತ ಅಂತ ಗೊತ್ತಾಯ್ತು ವಿಭೀಷಣನಿಗೆ. ಆ ಮಧ್ಯೆ ಹನುಮಂತ ಅಂತ ಗೊತ್ತಾದ ತಕ್ಷಣವೇ ವಿಭೀಷಣ ಮತ್ತಷ್ಟು ಹತ್ರ ಹೋದ. ಅವನನ್ನು ಬಾಚಿ ತಪ್ಪಿಕೊಳ್ತಾನೆ ವಿಭೀಷಣ. ನಾನು ಒಬ್ಬನೇ ಇದ್ದದ್ದು, ಈಗ ಇಬ್ಬರ ಅಲ್ಲ, ಯಾರೂ ಇಲ್ಲ, ಸ್ಮಶಾನ ಮೌನಾಗಿದೆ, ಯುದ್ಧ ಭೂಮಿ. ಹನುಮಂತ ಒಬ್ಬ ಇದ್ದಾನಲ್ಲ. ಸಂತೋಷದಿಂದ ಹಿಗ್ಗಿದನಂತೆ ವಿಭೀಷಣ. ಮುಖದಿಂದ ಹನುಮಂತನನ್ನ ಕುರಿತವ ಹೇಳ್ತಾನಂತೆ, ಎಂತ ಪುಣ್ಯಾತ್ಮ ನೀನು ಹೊರಡಾಡುದು ಒದ್ದಾಡುದು ಇದನ್ನು ಬಿಡಿಸ್ಲಿಕ್ಕೆ. ನೀ ಯಾಕೆ ಹೊರಡಾಡು? ಕಷ್ಟಪಡ್ಬೇಕಾ ನೀನು ಬ್ರಹ್ಮಾಸ್ತ್ರದ ಬಂಧನದಿಂದ ಹೊರಗೆ ಬರಲಿಕ್ಕೆ? ಆತ್ಮಾವಲೋಕನ ಮಾಡು. ನೀನು ಯಾರು ಅಂತ ತಿಳಿ, ಒಮ್ಮೆ ಆತ್ಮಪ್ರತ್ಯಯದಿಂದ ತಿಳಿ ನೀನು ಯಾರು ಅಂತ. ಬ್ರಹ್ಮನೋ, ವಿಷ್ಣುವೋ, ಮಹೇಶ್ವರನೋ, ದೇವೇಂದ್ರನೋ? ನಿನಗೆ ಕೊಟ್ಟ ವರ ಎಂಥದ್ದು? ಸಾಮಾನ್ಯ. ಬೆಂಕಿಯಿಂದ ಸುಡುವುದಿಲ್ಲ, ನೀರಿನಿಂದ ನೀನು ನೆನೆಯುವುದಿಲ್ಲ, ಗಾಳಿಯಲ್ಲಿ ಒಣಗುವುದಿಲ್ಲ. ಯಾವ ದೇವದೇವರ ಆಯುಧಗಳು ನಿನಗೆ ಎಂಥದ್ದು ಮಾಡುವುದಿಲ್ಲ. ಬ್ರಹ್ಮದಂಡ ಏನು ಮಾಡ್ತದೆ ನಿನಗೆ? ಶಿವನ ತ್ರಿಶೂಲ ಏನು ಮಾಡ್ತದೆ? ವಿಷ್ಣುವಿನ ಗದೆ ಏನು ಮಾಡ್ತದೆ? ಅವನ ಚಕ್ರ ಏನು ಮಾಡ್ತದೆ? ನಿನಗೆ ದೇವೇಂದ್ರನ ವಜ್ರಾಯುಧ ನಿನಗೆ ಯಾರಿಂದಲೂ ಇಲ್ಲ. ಯಮನ ಪಾಶವೂ ಇಲ್ಲ, ಅವನ ಅಂಕುಶವೂ ಇಲ್ಲ, ನಿನಗೆ ಯಾವುದೂ ಇಲ್ಲ. ನಿನಗೆ ಅಂತಹ ವರ ಉಂಟು, ಅಪೂರ್ವವಾದದ್ದು, ಅಜೇಯವಾದದ್ದು. ನೀನು ಬ್ರಹ್ಮಾಸ್ತ್ರದಲ್ಲಿ ಸಿಲುಕಿಕೊಂಡು ಹೊರಳಾಡ್ತು ನೀನು ಮಂಗನ ಹಾಗೆ. ನೀನು ಯಾರು ಅಂತ ಆಲೋಚನೆ ಮಾಡು. ಅಷ್ಟು ಹೇಳಿದ್ದು ವಿಭೀಷಣ ಕಣ್ಣು ಮುಚ್ಚಿ ತೆರೆಯುವುದರಲ್ಲಿ ಆ ಬ್ರಹ್ಮಾಸ್ತ್ರದ ಬಂಧನವನ್ನು ಬಿಡಿಸಿದನಂತೆ, ಕಡಿದೋಗಿದನಂತೆ. ಹೌದು, ಹನುಮಂತನಿಗೆ ಯಾರಾದ್ರೊಬ್ರು ಹೇಳಬೇಕು ನಿನ್ನ ಶಕ್ತಿ ಇಷ್ಟು ಅಂತ ಹೇಳಲಿಕ್ಕೆ. ಆ ಹೇಳದಿದ್ದರೆ ಅವನಿಗೆ ಶಕ್ತಿ ಅದರಪ್ಪಾಗುದಿಲ್ಲ. ಕಡಿದೋಗಿದನಂತೆ, ಬೆಳೆದು ನಿಂತನಂತೆ ಹನುಮಂತ. ಭಾರಿ ದೊಡ್ಡ ದೇಹದಲ್ಲಿ ಬ್ರಹ್ಮಾಸ್ತ್ರ ಅದರಷ್ಟಕ್ಕೆ ಅದು ತುಂಡಾಗಿ ಬಿದ್ದು ಹೋಯ್ತಂತೆ. ಅವ ಬೆಳೆದು ನಿಂತಂತೆ. ಹರಿಭಕ್ತನನ್ನು ಅಪ್ಪಿಕೊಂಡ ವಿಭೀಷಣ ಹನುಮಂತನನ್ನು ಅಪ್ಪಿಕೊಳ್ತಾನೆ, ಹನುಮಂತ ವಿಭೀಷಣನ ಅಪ್ಪಿಕೊಳ್ತಾನೆ. ಸಂತೋಷ ಆಯ್ತಂತೆ ಇಬ್ಬರಿಗೂ. ನಾವು ಇಬ್ಬರಾದೇವು, ಇನ್ನು ತೊಂದರೆ ಇಲ್ಲ. ಇವ ಚಿರಂಜೀವಿ, ಇಬ್ರು ಸಹ ಚಿರಂಜೀವಿಗಳು, ಇಬ್ಬರಿಗೂ ಸಾವಿಲ್ಲ, ಇಬ್ಬರ ಹತ್ರ ಮೃತ್ಯು ಬರುವುದಿಲ್ಲ. ಹಾಗೆ ಅಲ್ಲಿಂದ ಅವಳು ಹುಡುಕಿಕೊಂಡು ಜಗದೇಕ ವೀರನನ್ನು ಹುಡುಕಿಕೊಂಡು ಮುಂದೆ ಬರ್ತಾರೆ. ರಕ್ತ ಮಡುವಿನಲ್ಲಿ ಬಿದ್ದಂತಹ ಸುಗ್ರೀವನನ್ನು ಕಂಡರು ಅಸಹಾಯಕನಾಗಿ. ಅಂಗದನನ್ನು ನೋಡಿದರು. ಒಬ್ಬೊಬ್ಬರು ವಿಕ್ರಮದ ವಿಸ್ಫುಲಿಂಗಗಳು ಅದರ ಮಾಯೆಗೆ ಸಿಲುಕಿ ಹೋಗಿದ್ದಾರೆ. ಏನು ಮಾಡೋದು? ಮಾಯೆಯ ಮುಂದೆ ಇವರಿಗೆ ಯಾವುದಕ್ಕೂ ಗೊತ್ತಾಗಲಿಲ್ಲ. ಹಾಗೆ ಅಂಗದನನ್ನು ಕಂಡರು. ನಳ, ಗಜ, ಗಂಧಮಾದನ, ಹಾಗೆ ಸುಮುಖ, ದುರ್ಮುಖ, ಶತಬಲಿ, ಶರಭ, ದಧಿಮುಖ ಎಲ್ಲ ಬಲಶಾಲಿಗಳೇ. ವಿನತ, ವೀರಕೇಸರಿ, ಕಡುಗಲಿ, ವೃಷಭಾದಿಗಳು ಇವರನ್ನೆಲ್ಲ ಕಂಡ್ರಂತೆ. ಹನುಮಂತ ಎದುರುಗಡೆ ರಣಭೂಮಿಗೆ ಬಂದ್ರಂತೆ. ಪ್ರಾಣ ಹೋದ ಕಪಿವೀರರನ್ನೆಲ್ಲ ತೋಳುಪ ಎಲ್ಲ ಮೈಂದ ದ್ವಿವಿಧಾದಿಗಳು
ಎಲ್ಲ ಮಾಯೆಯಲ್ಲಿ ಸಿಲುಕಿಕೊಂಡಿದ್ದಾರೆ. ಮೈಂದದ್ವಿದರು ಚಿರಂಜೀವಿಗಳು, ಅವರಿಗೆ ಮರಣ ಇಲ್ಲ, ಎಲ್ಲ ಮಾಯೆಯಲ್ಲಿ ಸಿಲುಕಿಕೊಂಡಿದ್ದಾರೆ. ಹಾಗೆ ಮುಂದೆ ಬಂದ್ರಂತೆ ಚಿಂತೆಯಿಂದ. ಆಗ ವಾನರ ಸೈನ್ಯದ ವೈದ್ಯ ಶ್ರೇಷ್ಠದಾದಂತಹ ಸುಷೇಣನನ್ನು ಕಂಡ್ರಂತೆ ಆ ಸಂದರ್ಭದಲ್ಲಿ. ಇವನು ಹೀಗಾದನೆ, ವಾನರ ವೈದ್ಯ, ಇವನು ನಿಶ್ಚೇಷ್ಟಿತನಾಗಿದ್ದಾನೆ. ಹಾಗೆ ಉಸಿರುಂಟ ಅಂತ ನೋಡಿದ್ರಂತೆ. ವಿಧಿಯು ಪಾಪಿ ಅಂತ ಹೇಳಿದನಂತೆ. ವಿಧಿ ಪಾಪಿ, ಏನು ಮಾಡೋದು, ನಮಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಬೈದುಕೊಂಡು ಯುದ್ಧದಲ್ಲಿ ಸತ್ತ ಇತರರನ್ನು ಬಿಟ್ಟು ಕ್ಷೀಣ ಧ್ವನಿಯೊಂದು ಕೇಳಿಸಿತಂತೆ. ಕೇಳೋ. ಹವಣಿಸಿದರ ಎಡೆಜಲತಿ ಖೇದವನು ಕಿವಿ ಕೊಟ್ಟೊಯ್ಯನುಯ್ಯನೆ ತವಗಿಸದೆ ತಡೆದು ತೋರುವ ದನಿಯನಾಲಿಸೂತ ಇವರು ಬರೆ ರಾಮ ಕವಚಸ್ತವದ ರಾಮ ಧ್ಯಾನ ಪರ ಜಾಂಬವನ ಜಗದಧಿ ಜನಕ ತನು ಜನ ಕಡರಿದಿರಿನಲಿ ಜಾಂಬವನ ಕಡರು. ವಿಧಿ ನಮಗೆ ವಿರುದ್ಧವಾಗಿ ನಿಂತಿತೋ, ವಿಧಿ ಪಾಪಿ ಅಲ್ವೋ? ಸುಷೇಣ ಹೇಳ್ತಾರೆ. ಅಲ್ಲದಿದ್ರೆ ಯಾಕೆ ನಮಗೆ ಸೋಲು ಬರಬೇಕು ರಾಮಸೇನೆಗೆ? ನಾವೇನು ಅಧರ್ಮದ ಕೆಲಸ ಮಾಡಿದ್ದೇವ? ಅಧರ್ಮದ ನಾಶಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ಯಾಕೆ ನಮಗೆ ಮಾಯೆ ಮುಳಿದು ನಿಂತಿತು ಅಂತ ಗೊತ್ತಿಲ್ಲ. ಮುಂದೆ ಬರ್ತಾರೆ. ಮುಂದೆ ಬರುತ್ತಿದ್ದಂತೆ ನಿಧಾನವಾಗಿ ತಡೆದು ಕ್ಷೀಣವಾದ ಧ್ವನಿ ಕೇಳುತ್ತದೆ ಅಂತ, ಒಂದು ರಾಮನಾಮವನ್ನು ಹೇಳುವ ಧ್ವನಿ. ಆ ಧ್ವನಿಯನ್ನು ಆಲಿಸಿ ಮುಂದೆ ಬಂದು, ರಾಮನ ಹೆಸರು ಕೇಳ್ತಾ ಉಂಟು. ಅದು ರಾಮರಕ್ಷಾ ಮಂತ್ರವಾಗಿತ್ತು. ರಾಮರಕ್ಷಾ ಮಂತ್ರ ಹೇಳುವುದು ಯಾರು? ರಾಮ ಹೇಳಲಿಕ್ಕಿಲ್ಲ. ಯಾರದು ರಾಮರಕ್ಷಾ ಮಂತ್ರವನ್ನು ಹೇಳುದು? ರಾಮ ಧ್ಯಾನದಲ್ಲಿ ನಿರತನಾದಂತಹ ಒಬ್ಬ ವೃದ್ಧ, ಒಂದು ಕ್ಷೀಣ ಧ್ವನಿ, ವೃದ್ಧನ ಧ್ವನಿ ಕೇಳಿಸಿದವರಿಗೆ. ಆ ರಾಮರಕ್ಷಾ ಮಂತ್ರದ ಧ್ವನಿಯನ್ನು ಕೇಳಿ ಆಲಿಸಿ ಮುಂದೆ ಬರುವಾಗ ಬ್ರಹ್ಮಮಾನಸ ಪುತ್ರರಾದಂತಹ, ಬ್ರಹ್ಮನ ಆಕಳಿಕೆಯಿಂದ ಹುಟ್ಟಿದಂತಹ ಪರಮಜ್ಞಾನಿಯಾದಂತಹ ಜಾಂಬವನನ್ನು ಕಂಡ್ರಂತೆ. ಅವರು ಬಿದ್ದುಕೊಂಡಿದ್ದಾರೆ. ಅವರು ಸತ್ಯಯುಗದ ಮಹಾಪುಣ್ಯಾತ್ಮ. ಜಾಂಬವರಿಗೆ ಮರಣ ಇಲ್ಲ, ಮರಣವನ್ನು ಗೆದ್ದವರು. ಅವರು ಮಾಯೆಗೆ ಒಳಗಾಗಿದ್ದಾರೆ. ಹಾಗಾದರೆ ಬಿದ್ದವರೆಲ್ಲ ಸತ್ತವರಲ್ಲ, ಇವರು ಮಾಯೆಗೆ ಒಳಗಾಗಿದ್ದಾರೆ ಅಂತ ಗೊತ್ತಾಯ್ತು ವಿಭೀಷಣ ಮತ್ತು ಹನುಮಂತನಿಗೆ. ಎಲ್ಲರೂ ಮಾಯೆಗೆ ಒಳಗಾಗಿದ್ದಾರೆ. ಮಾಯೆ ಎಲ್ಲರನ್ನೂ ಆವರಿಸಿದೆ ಅಂತ ಅವರು ತಿಳ್ಕೊಂಡ್ರಂತ ಸಂದರ್ಭದಲ್ಲಿ ಆ ಹೊತ್ತಿಗೆ ವಿದ್ಯೆಯನ್ನು ತ್ಯಜಿಸಿದ, ತತ್ವಜ್ಞಾನದಲ್ಲಿ ನಿರತರಾದ, ತಮ್ಮ ಓದು ತಿಳುವಳಿಕೆ ಎಲ್ಲವನ್ನು ತ್ಯಜಿಸಿ ತತ್ವಜ್ಞಾನದಲ್ಲಿ ಅಂತರ್ಮುಖಿಯಾಗುವಂತಹದ್ದು ಇದು ಪರಮಹಂಸ. ಹಂಸ, ಪರಮಹಂಸ, ಸನ್ಯಾಸದಲ್ಲಿ ಬೇರೆ ಬೇರೆ ಇದೆ. ಅವರು ಶ್ರೇಷ್ಠ ಸನ್ಯಾಸಿಗಳು, ಪರಿಶುದ್ಧ ಸನ್ಯಾಸಿಗಳು. ಅವರನ್ನು ಪರಮಹಂಸರು ಅಂತ ಕರೆಯುವಂತಹದ್ದು. ಆ ಸಾಲಿನಲ್ಲಿ ಜಾಂಬವರಿದ್ದಾರೆ. ಯಾವ ವಿಕಾರಗಳು ಇಲ್ಲ. ಅಂತರ್ಮುಖಿಗಳಾಗುವಂತಹದ್ದು ಭಗವಂತನಲ್ಲಿ, ಆತ್ಮ ಪರಮಾತ್ಮನಲ್ಲಿ ಅನುಸಂಧಾನ, ಅವರಂತೂ ಬೇರೆ ಯಾವುದೂ ಇಲ್ಲ ಭೌತಿಕವಾದದ್ದು. ಹಾಗೆ ಪರಮಹಂಸರಂತೆ ಜಾಂಬವರು ಕಾಣಿಸಿಕೊಂಡ್ರಂತೆ. ಅಸುನೀಗಿದ ಮಾಯೆಗೆ ಒಳಗಾದಂತಹ ಕಪಿಗಳನ್ನು ರಕ್ಷಿಸುವ ಹೊಣೆ ಹೊತ್ತವರು ಜಾಂಬವರು. ನಮ್ಮಲ್ಲಿ ಸನ್ಯಾಸಿಗಳು, ಗುರುವರ್ಗ, ನಾವು ಆಚಾರ್ಯ ಪೀಠ, ಅವರನ್ನು ನಾವು ಅತ್ಯಂತ ಪೂಜನೀಯದಿಂದ ಕಾಣುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿಯ. ಸನ್ಯಾಸಿಗಳನ್ನು, ಸಂತರನ್ನು, ಸಾಧುಗಳನ್ನು, ಮಹಂತರನ್ನು, ಇವರನ್ನೆಲ್ಲ ನಾವು ಪೂಜನೀಯ ದೃಷ್ಟಿಯಿಂದ ಕಾಣೋದು ನಮ್ಮ ಸಂಸ್ಕಾರ. ಇನ್ನು ನಮ್ಮ ಏಳಿಗೆಯಾಗುವುದು ಅಂತ ಖಂಡಿತಂತೆ. ಜಾಂಬವರು ಸಿಕ್ಕಿದ್ರೋ ಇಲ್ವೋ, ಇನ್ನೆಲ್ಲ ಬಿದ್ದವರನ್ನು ಎಬ್ಬಿಸುವುದು ಹೇಗೆ, ಇದಕ್ಕೆ ಮಾರ್ಗದರ್ಶನ ಕೊಡುವಂತಹ ಪರಮಜ್ಞಾನಿಗಳು, ಪರಮಹಂಸರು ಜಾಂಬವರು. ಅವರ ಹತ್ರ ಹೋಗ್ತಾರೆ, ನೋಡೋಣ. ಸರಸರಿಸಿ ಸಾರಿದರು ಬಳಿಕ ಶರಣೈಕ ಜನ ವಿಸ್ತರಣನನು ಸುಳಿವವರಿದಾರೆ ಮಾರುತಾತ್ಮಜನೇ ತರಣಿ ವಂಶಲಲಾಮ ಸೇವಾ ಪರಿಣತನೆ ಪೌರದರ ವ್ಯಾಕರಣ ವಿದ್ಯಾ ಪಂಡಿತ
ನೀನಾರು ಹೇಳದ ನೀನಾರು. ಜಾಂಬವರು ಪ್ರಶ್ನಿಸಿದ್ರಂತೆ ವಿಭೀಷಣನನ್ನು ನೋಡಿ. ಹನುಮಂತ ವಿಭೀಷಣ ಇಬ್ರು ಜಾಂಬವರ ಸಮೀಪಕ್ಕೆ ಹೋಗ್ತಾರೆ. ಬಂದವರು ಯಾರು? ವಾಯುಪುತ್ರನೇ. ನೋಡಿ ಜಾಂಬವ ಪ್ರಜ್ಞೆ. ಜಾಂಬವರು ಕೇಳಿದ್ದು ಮೊದಲಿಗೆ ಹನುಮಂತ ಎಲ್ಲಿದ್ದಾನೆ? ಅವ ಪ್ರಾಣವಾಯುವಿನ ಮಗ, ಅವ ಒಬ್ಬ ಇದ್ರೆ ಸಾಕು, ಎಲ್ಲರನ್ನು ಸುತ್ರಾಣಿಗಳನ್ನಾಗಿಸುವುದಕ್ಕಾಗುತ್ತದೆ. ನಿತ್ರಾಣಿಗಳನ್ನು ಸುತ್ರಾಣಿಗಳನ್ನಾಗಿಸುವುದಕ್ಕಾಗುವುದು ಯಾವಾಗ ಅಂದ್ರೆ ಪ್ರಾಣ ರೂಪನಾದ ವಾಯುವಿನ ಮಗನಾದಂತಹ ವಾಯು ಸಂಜಾತ ಬಂದ್ರೆ ಎಲ್ಲ ವಾಯು ಸಂಚಾರ ಆಗ್ತದೆ, ವಿದ್ಯುತ್ ಸಂಚಾರ ಆಗ್ತದೆ. ಸೂರ್ಯವಂಶ ಭೂಷಣನ ಕಿಂಕರನೇ ಅಂದ್ರೆ ಹನುಮಂತನ ಅಂತ ಕೇಳಿದ್ದು. ಸೂರ್ಯವಂಶ ಭೂಷಣನ ಕಿಂಕರನ ಬಂದದ್ದು. ಐಂದ್ರ ವ್ಯಾಕರಣ ಪಂಡಿತನೇ, ನೀನು ಯಾರು ಹೇಳು? ಇಂದ್ರನಿಂದ ವ್ಯಾಕರಣ ಕಳೆದಂತಹ ಹನುಮಂತ ಅವನ ಕೇಳಿದ್ದು ಜಾಂಬವರು. ಅಲ್ಲ ಪುಣ್ಯಾತ್ಮ, ನಾ ವಿಭೀಷಣ, ನಾ ಹನುಮಂತ ಅಲ್ಲ, ವಿಭೀಷಣ. ಜಾಂಬವರೇ, ನಿಮ್ಮನ್ನು ಹುಡುಕಿಕೊಂಡು ನಾ ಬಂದದ್ದು. ನಾನು ವಾಯುಸುತನಲ್ಲ, ನಿಮಗೇಕೆ ಆತ ಅಂತ ಕೇಳಿ ನಿಮಗೆ ಅವ ಯಾಕೆ? ನಾ ಬಂದಿದ್ದೇನೆ. ಹನುಮಂತ ಹಿಂದುಗಡೆ ಇಂದ್ರಜಿತುವಿನ ಯುದ್ಧದಲ್ಲಿ ಗಾಯಗೊಳ್ಳದೆ ಬಂದೆಯ ಮಗು. ರಾಮನ ಪಾದ ಪದ್ಮಗಳ ತುಂಬಿಯನ್ನು ಕಾಣಲಿಲ್ಲವೇ? ಹೇಳ್ತಾರೆ ವಿಭೀಷಣ. ಮಗು ಹತ್ರ ಬಾ. ರಾಮನ ಪಾದ ಕಮಲದಲ್ಲಿರುವ ತುಂಬಿ ಅದು ಯಾವುದು? ಅವ ಹನುಮಂತ. ರಾಮನ ಪಾದದಲ್ಲಿರುವಂತಹ ಆ ಭಕ್ತಿಯ ಮಕರಂದವನ್ನು ಈಂಟುವ ಅವಕಾಶ ಇರುವುದು ಯಾರಿಗೆ? ಹನುಮಂತನೆಂಬಂತಹ ದುಂಬಿಗೆ. ಬೇರೆಯವರಿಗೆ ಅವಕಾಶ ಇಲ್ಲ. ಅವ ಅಂತಹ ರಾಮಸೇವಕ. ಹಾಗಾದ ಕಾರಣ ಅವನನ್ನು ಕೇಳ್ತಾ ಇದ್ದಾರೆ ಅವರು. ಅವ ಎಲ್ಲಿದ್ದಾನೆ ಅಂತ ಕೇಳಿದ್ರು, ಆ ತುಂಬಿ ಎಲ್ಲಿದ್ದಾರೆ ಅಂತ ಕೇಳಿದ್ರು. ಕೇಳೋಣ. ದೇವತರಾನನೇಕೆ ಬೆಸಗೊಂಬ ಈ ವಿಚಾರಣ ವೀರ ರಾಘವ ದೇವ ಲಕ್ಷ್ಮಣರಿರಲು ಕಪಿ ಕುಲ ಸಾರ್ವಭೌಮರಿರೇ ಪಾವಕಾತ್ಮಜ ಮುಖ್ಯ ಬಹಳ ಭಟಾವಳಿಗಳಿರಲು ಅಂಜನಾ ಸುತ ದೇವನಿವರಿರಲು ಭಿನ್ನಹ ಮಾಡಿದನು ನಗುತ್ತ ನಗುತ್ತ. ವಿಭೀಷಣ ಹೇಳ್ತಾರೆ, ಅಲ್ಲ ಈ ಮುದುಕನಿಗೆ ಅಂತಾನೆ ವೀರರಾದಂತಹ ರಾಮಲಕ್ಷ್ಮಣರನ್ನು ಕೇಳಬೇಕು, ಸೂರ್ಯವಂಶೀಯರ ಆ ಮಾನವೋತ್ತಮರನ್ನು ಕೇಳಬೇಕು. ಈ ಮುದುಕ ಹೋಗಿ ಹೋಗಿ ಹನುಮಂತನನ್ನು ಕೇಳ್ತಾರೆ ಇವರು. ಇವರೇನು ರಾಘವ ದೇವ ಲಕ್ಷ್ಮಣರು ಇರಲು ಅಥವಾ ಕಪಿಕುಲ ಸಾರ್ವಭೌಮನ ಅಂತ ಸುಗ್ರೀವನನ್ನು ಕೇಳಬೇಡ, ಪಕ್ಷದ ನಾಯಕರನ್ನು ಕೇಳಬೇಡ, ಅಥವಾ ನಮಗೆಲ್ಲ ಆರಾಧ್ಯ ಯಾರು, ಕೇಂದ್ರ ಬಿಂದು ಯಾರು? ರಾಮ. ಅದು ಬಿಟ್ಟರೆ ಲಕ್ಷ್ಮಣ. ಅಥವಾ ಕಪಿಕುಲ ಮುಖ್ಯನಾದಂತಹ ಸುಗ್ರೀವ, ಅವನನ್ನು ಇವರು ಕೇಳುವುದಿಲ್ಲ. ಹನುಮಂತನನ್ನು ಯಾಕಪ್ಪ ಕೇಳುವುದು? ನೀವು ಯಾಕೆ ಸುಗ್ರೀವನನ್ನು ಕೇಳುವುದಿಲ್ಲ? ನೀವು ಯಾಕೆ ರಾಮನನ್ನು ಕೇಳುವುದಿಲ್ಲ? ನೀವು ಯಾಕೆ ಲಕ್ಷ್ಮಣನನ್ನು ಕೇಳುವುದಿಲ್ಲ? ಅಗ್ನಿಕುಮಾರ ಇದ್ದಾನೆ ನಮ್ಮಲ್ಲಿ, ನೀಲ ಇದ್ದಾನೆ, ನಳ ಇದ್ದಾನೆ, ಎಂತೆಂಥವರಿದ್ದಾರೆ, ಅಂಗದ ಇದ್ದಾನೆ, ವಾಲಿಕುಮಾರ ಯುವರಾಜ. ಅವರನ್ನು ಯಾರನ್ನು ಕೇಳುವುದಿಲ್ಲ. ಹನುಮಂತನನ್ನು ಕೇಳುವುದು ಯಾಕೆ ಪುಣ್ಯಾತ್ಮ ಜಾಂಬವರೇ ಅಂತ ವಿಭೀಷಣ ಕೇಳಿದನಂತೆ ನಗುತ್ತ. ಆಂಜನೇಯನಲ್ಲಿ ಏನು ವಿಶೇಷ ಉಂಟು? ಯಾಕೆ ಕೇಳುತ್ತೀರಿ ಆಂಜನೇಯನನ್ನು? ಬೇರೆ ಇಲ್ಲಿ ಇಷ್ಟು ಮಂದಿ ಇದ್ದವರನ್ನು ಯಾಕೆ ಕೇಳುವುದಿಲ್ಲ ಅಂತ ಪ್ರಶ್ನಿಸಿದ. ಅದಕ್ಕೆ ಜಾಂಬವರು ಬಹಳ ಸೊಗಸಾಗಿ ಹೇಳ್ತಾರೆ. ಮಗನೇ ಕೇಳೋದರೆ ಸಮೀರನ ಮಗನ ಮುಖ್ಯ ಪ್ರಾಣ ಮಾರುತ ನಗಲದಿರ್ದಡೆ ಇದ್ದುದರೆ ರಾಮ ಮೊದಲಾದ ತೆಗೆದು ಸುರ ಕಪಿಸೇನೆ ಹನುಮನು ವಿಗತ ವಿಗ್ರಹನಾದೆಡೆಸು ಬಿದ್ದಗಲಿತೆಂದರಿ ಮರಳಿ ಮಾತಿನ್ನೇಕೆ ನಿನಗದ ಮಗನೇ ಕೇಳು. ಜಾಂಬವರು ಹೇಳ್ತಾರೆ, ಮಗನೇ ಕೇಳು, ನಿನಗ ರಹಸ್ಯವೇ ಗೊತ್ತಿಲ್ಲ.
ಬಹಳ ದೊಡ್ಡ ಮಾಯೆ ಗೊತ್ತಿದ್ದವ, ಮಾಯೆಯನ್ನು ಮೀರುವವ ನೀನು ಮಾಯೆಗೆ ಒಳಗಾದದ್ದು ಸುಳ್ಳಲ್ಲ. ನಿನಗೆ ಒಂದು ಸತ್ಯ ಸಂಗತಿ ಇನ್ನೂ ಗೊತ್ತಿಲ್ಲ ವಿಭೀಷಣ. ನೀ ಏನು ತಿಳ್ಕೊಂಡಿದ್ದಿ ನಮ್ಮ ಹನುಮಂತನ ಬಗೆಗೆ, ಅವನ ಯೋಗ್ಯತೆಯ ಬಗೆಗೆ, ಅವನ ಸಾಮರ್ಥ್ಯದ ಬಗೆಗೆ, ಅವನ ಸಿದ್ಧಿಯ ಬಗೆಗೆ, ಅವನ ವಿದ್ಯೆಯ ಬಗೆಗೆ. ಅವ ಅಪೂರ್ವ ವ್ಯಕ್ತಿತ್ವ ಹೊಂದಿದವನಲ್ವ ಅಂತ ಹೇಳ್ತಾನೆ. ವಾಯುಪುತ್ರನ ಮುಖ್ಯ ಪ್ರಾಣವಾಯು ಹೋಗದೆ ಅವನು ಬದುಕಿದ್ದರೆ ಯಾವಾತ ಪ್ರಾಣವಾಯುವಿನ ಮಗನ, ಯಾವಾತ ಮುಖ್ಯ ಪ್ರಾಣನ, ಅವ ಬದುಕಿದ್ದರೆ ರಾಮ ಲಕ್ಷ್ಮಣರನ್ನು ಬದುಕಿಸಬಹುದು. ಅದು ನೆನಪಿರಲಿ ನಿನಗೆ, ಅವ ಬದುಕಿರಬೇಕು. ಆ ಮುಖ್ಯ ಪ್ರಾಣ, ಆ ಪ್ರಾಣವಾಯುವಿನ ಮಗ ನಮ್ಮ ಆಂಜನೇಯ ಬದುಕಿಲ್ಲದೆ ಇದ್ದರೆ ಯಾರಿಗೂ ಬದುಕಿಲ್ಲ. ಅದು ಗೊತ್ತುಂಟ ವಿಭೀಷಣ ನಿನಗೆ ಅಂತ ಕೇಳ್ತಾನೆ. ಸಮಸ್ತ ಕಪಿ ಸೈನ್ಯ ಸತ್ತು ಬಿದ್ದಿದ್ದಾರೆ. ರಾಮ ಲಕ್ಷ್ಮಣರು ನಿಶ್ಚೇಷ್ಟಿತರಾಗಿದ್ದಾರೆ. ಒಬ್ಬ ಹನುಮಂತ ಬದುಕಿದ್ದಾನೆ ಅಂತಾದರೆ ಸಮಸ್ತ ಕಪಿ ಸೈನ್ಯವನ್ನು ಬದುಕಿಸಬಹುದು. ನಿಶ್ಚೇಷ್ಟಿತರಾಗಿ ಬಿದ್ದಂತಹ ರಾಮ ಲಕ್ಷ್ಮಣರನ್ನು ಮತ್ತೆ ಎಬ್ಬಿಸಬಹುದು. ಆದರೆ ಒಬ್ಬ ಹನುಮಂತ ಸತ್ತಿದ್ದಾನೆ ಅಂತಾದ್ರೆ ಸತ್ತ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಸತ್ತಿದ್ದಾರೆ ಅಂತ ನೀ ತಿಳ್ಕ. ವಿಭೀಷಣನಿಗೆ ಆಶ್ಚರ್ಯ ಆಯ್ತು. ಏನ್ ಸಂಗತಿ ಇದು, ಇವ ಏನ್ ಹೇಳ್ತಾನೆ ಮುದುಕ? ಮಾಯೆಯಿಂದ ಇನ್ನು ಇವ ಹೊರಗೆ ಬರಲಿಲ್ಲ ಹಾಗೆ, ಇಂದ್ರಜಿತ್ತುವಿನ ಪೆಟ್ಟಿನಿಂದ ಹೊರಗೆ ಬರಲಿಲ್ಲ ಹಾಗೆ, ಇವ ತಲೆ ಹಾಳಾಗಿ ಹೋಯ್ತಾ ಹಾಗೆ ಮುದುಕನಿಗೆ. ವಿಭೀಷಣ ಅದಲ್ಲ, ಸುಮ್ಮನೆ ಕೂತ್ಕೊ ನೀನು ಮಗು, ನಿನಗಿದು ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ ನಿನಗೆ. ಹನುಮಂತನ ಸಾಮರ್ಥ್ಯದ ಬಗ್ಗೆ ನಿನಗೆ ಗೊತ್ತಿಲ್ಲ ಹೇಳ್ತಾನೆ. ಬಹಳ ಮಾತು ಬೇಡ ವಿಭೀಷಣ, ನಿನಗೆ ಇನ್ನೂ ಅದು ಅರ್ಥ ಆಗಲಿಲ್ಲ. ಯಾಕೆ ಅಷ್ಟು ದೀರ್ಘವಾದಂಥ ಒಡನಾಟ ನನಗೆ ಹನುಮಂತನಿಗೆ. ಹನುಮಂತ ಸಾಮಾನ್ಯ ಅಲ್ಲ, ಅಸಾಮಾನ್ಯ ವಿಕ್ರಮಿ. ಅವನು ಬದುಕಿದ್ದರೆ ತೋರಿಸು, ನೀ ಅಷ್ಟು ಕೆಲಸ ಮಾಡು, ನೀನು ಉಳಿದಂತ ಮಾತಾಡಬೇಡ ನನ್ನ ಹತ್ರ. ಹನುಮಂತ ಬದುಕಿದ್ರೆ ಅವ ಎಲ್ಲಿದ್ದಾನೆ ಅಂತ ತೋರಿಸು ಹೇಳ್ತಾನೆ. ನಿನ್ನ ಕಣ್ಣೆದುರಿಗೆ ಮುಂದೆ ಆಗುವಂತ ಮಂಗಳಕರವಾದಂತಹ ಪ್ರಸಂಗ ನಾ ಹೇಳ್ತೇನೆ, ಎಲ್ಲವೂ ಮಂಗಳದಲ್ಲಿ ಮುಕ್ತಾಯವಾಗ್ತದೆ. ನೀನು ಅವನನ್ನು ತೋರಿಸಿದ್ರೆ ಸಾಕು ನನಗೆ, ಬೇರೆ ಏನು ಮಾಡಬೇಡ. ನೀನು ಮುಂದಾಗುವ ಮಂಗಳ ಪ್ರಸಂಗವನ್ನು ಹೇಳ್ತೇನೆ. ಜಾಂಬವನ ರೋಮಾಂಚನಗೊಂಡನಂತೆ ಹನುಮಂತ. ವಿಭೀಷಣ ಉತ್ಸಾಹ ಹೊಂದಿದನಂತೆ, ವಿಭೀಷಣ ಕೈ ಮುಗಿದನಂತೆ, ವಿಭೀಷಣ ಮೈ ತಡವಿದನಂತೆ. ಜಾಂಬವ ಏನು ಹೇಳಿದ ಅಂತ ಕೇಳೋಣ. ರಾಮನೆಂಬುದು ವಿಮಲ ಲಕ್ಷ್ಮೀ ಮನಿದು ತಾ ಸಿದ್ಧನಾ ತಂಗಿ ಮರುತುತ್ಸನೇನು ಬೆಗ್ಗಳನೋ ಗುಣಂಗಡನೆ ಸೋಮಧರನೇ ಬಲ್ಲ ಶಿವ ಶಿವ ನಾಮಧಾರಕರೇನು ಬಲ್ಲಿದರೋ ಮಹಾದೇವೆನುತ ಕೊಂಡಾಡಿದನು ಪವನ ಜನ ಕೊಂಡಾಡಿದನು. ರಾಮನೆಂಬವನು ಲಕ್ಷ್ಮೀ ನಿಲಯನು ಎನ್ನುವುದು ಸತ್ಯ, ಪರಮ ಸತ್ಯ. ಅದು ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ವಾಯುಪುತ್ರನು ತನ್ನ ಗುಣಗಳಿಂದ ಆತನನ್ನು ಮೀರಿಸಿದ ಎಂತಹ ಶ್ರೇಷ್ಠನು. ಹಾಗಾದರೆ ರಾಮ ದೇವೋತ್ತಮನಿದ್ದಾನೆ, ಲಕ್ಷ್ಮೀಕಾಂತನಿದ್ದಾನೆ, ಶ್ರೀನಿವಾಸನಿದ್ದಾನೆ. ಅವನನ್ನು ಮೀರಿಸಿದ ಒಂದು ವ್ಯಕ್ತಿತ್ವ ಉಂಟ ವಿಭೀಷಣನಿಗೆ ಖಂಡಿತಂತೆ. ಆ ಸಂದರ್ಭದಲ್ಲಿ ಚಂದ್ರಶೇಖರನೇ ಬಲ್ಲ, ಶಿವನೇ ಬಲ್ಲ. ಹಾಗಾದರೆ ಏನು ಹನುಮಂತನ ಯೋಗ್ಯತೆ ಏನಿರಬಹುದು? ವಿಷ್ಣು ಭಕ್ತರು ಅದೆಷ್ಟು ಸಮರ್ಥರೋ ಮಹಾದೇವ. ವಿಭೀಷಣನು ಹನುಮಂತನನ್ನು ಕೊಂಡಾಡಿದ. ಜಾಂಬವರು ಹೇಳ್ತಾರೆ, ಭಗವಂತನಿಗಿಂತ ಭಕ್ತ ಶ್ರೇಷ್ಠ. ಭಗವಂತನ ಅಸ್ತಿತ್ವವೇ ಭಕ್ತರಿಂದ. ಅದುವೇ ಹನುಮಂತನಂತೂ ಸರ್ವಸ್ವವನ್ನು ಸಮರ್ಪಿಸಿಕೊಂಡ ರಾಮದಾಸ. ದಾಸೋಹಂ ಕೋಸಲೇಂದ್ರಸ್ಯ. ಅಂತಹ ಭಕ್ತ ಶ್ರೇಷ್ಠನ ಮುಂದೆ ಯಾರೂ ಅಲ್ಲ ಪ್ರಪಂಚದಲ್ಲಿ. ಅವ ಬದುಕಿದ್ರೆ ಎಲ್ಲರಿಗೂ ಬದುಕುಂಟು. ಜಾಂಬವನ ಮಾತಿನಿಂದ ವಿಭೀಷಣನಿಗೆ ಪರಮ ಸಂತೋಷವಾಯಿತು. ಭಕ್ತನನ್ನು ಎತ್ತಿ ಹಿಡಿದ ಜಾಂಬವರು ಭಗವಂತನೂ ಹಾಗೆ, ಶ್ರೀಹರಿಗೆ ಗರುಡ ವಾಹನನೂ ಹೌದು, ಗರುಡ ಧ್ವಜನೂ ಹೌದು. ಈ ಸಂಚಿಕೆಗೆ ಮಂಗಲ ಹೇಳ. ಸುಕವಿಗಳ ಸುಮ್ಮಾನ ಸೂರಿ ಪ್ರಕರದ ಮಲಜ್ಞಾನ
ಮುನಿಕರ ಮುಕುರ ಗುಣಿಗಳ ಗೂಢನಿಧಿ ಸುರಸರ ಸುಧಾಶರಧಿ ಅಕುಟಿಲರ ಮನ ಮಚ್ಚು ಸಿರಿ ಹರಿ ಭಕುತರು ಮಹದಚ್ಚು ಶಿವಸೇವಕರ ಮೆಚ್ಚು ಕುಮಾರ ವಾಲ್ಮೀಕಿ ಪ್ರಬಂಧ ಕೃತಿ ಕುಮಾರ ವಾಲ್ಮೀಕಿ ಪ್ರಬಂಧ ಕೃತಿ